श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् ಎಲ್ರಿಗೂ ನಮಸ್ಕಾರ. ನನ್ನನ್ನು ತುಂಬ ಆತ್ಮೀಯವಾಗಿ ಪರಿಚಯಿಸಿ ಕೊಟ್ಟಂತಹ ಶ್ರೀ ಮಹೇಶ್ ಚಿಲ್ಲಾಪುರ್ಕರ್ ಅವರು ಇವತ್ತಿನ ಈ ಆಧ್ಯಾತ್ಮಿಕ ಚರ್ಚೆಯ ಸೆಷನ್ ಏನಿದೆ ಇದರ ರೂವಾರಿಗಳು ಅಂದರೂ ಆಶ್ಚರ್ಯ ತಪ್ಪೇನಿಲ್ಲ. ಈಗಾಗಲೇ ತಮಗೆ ಅವರು ಪರಿಚಯದಲ್ಲಿ ಹೇಳಿರುವಂತೆ ಕಳೆದ 3 ವರ್ಷಗಳಿಂದ ನಾವು ಈ ರೀತಿ ಸತ್ಸಂಗವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಆ ಸತ್ಸಂಗದಲ್ಲಿ ಹೆಚ್ಚು ಕಡಿಮೆ ರಿಟೈರ್ಡ್ ಆದಂಥವರೇ ಇರ್ತಿದ್ರು ಅಥವಾ ರಿಟೈರ್ಡಿಗೆ ಹತ್ರ ಇರುವಂಥವ್ರು ಇರ್ತಿದ್ರು. ಅನೇಕ ಉತ್ತಮ ಗ್ರಂಥಗಳನ್ನು ನಾವು ಪ್ರತಿ ಶ್ಲೋಕವನ್ನು ಸೇರಿಸಿ ಮುಗಿಸಿದ್ದುಂಟು. ಹೀಗಿರುವಾಗ ಮಹೇಶ್ ಅವರಿಗೆ ಬಂದಿರುವಂತಹ ಆಲೋಚನೆ ಏನು ಅಂದರೆ, ಈ ಆಧ್ಯಾತ್ಮಿಕ ವಿಷಯವನ್ನ ನಮ್ಮ ಮುಂದಿನ ತಲೆಮಾರುಗಳು, ನೆಕ್ಸ್ಟ್ ಜನರೇಷನ್ ಅವರು ತಿಳ್ಕೊಳ್ಬೇಕಾಗಿರುವಂತಹದ್ದು ಬಹಳ ಅನಿವಾರ್ಯ ಎನ್ನುವಂತಹ ಅನುಭವ ಅವರಿಗಾಯಿತು. ಅದರಿಂದ ಅವರು ಯೋಚನೆ ಮಾಡಿದ್ರು, ನೆಕ್ಸ್ಟ್ ಜನರೇಷನ್ಗೋಸ್ಕರವೇನೆ ಒಂದು ಸೆಷನ್ ಮಾಡೋಣ ಅಂಥೇಳಿ. ಅವರಿಗೆ ಹೀಗೆ ಈ ಸೆಷನ್ ಮಾಡೋಣ ಅಂಥೇಳಿ ಮನಸ್ಸಿಗೆ ಬಂತು ಅಂದರೆ ಅದರ ಅರ್ಥ ಇವಾಗ ನಾವು ಆಧ್ಯಾತ್ಮಿಕ ವಿಷಯದಲ್ಲಿ ಏನೇನು ತಿಳ್ಕೊಳ್ತಾ ಇದ್ದೀವೋ ಅದು ಚಿಕ್ಕ ವಯಸ್ಸಿನಲ್ಲಿಯೇ ತಿಳಿದುಕೊಂಡ್ರೆ ಜೀವನ ಹೆಚ್ಚು ಸುಗಮವಾಗುತ್ತೆ ಎನ್ನುವಂತಹ ಭಾವನೆ ಅವರ ಮನಸ್ಸಿನಲ್ಲಿ ಹುಟ್ಟಿರ್ತದೆ. ಜೊತೆಗೆ ನಾನು ನನ್ನ ಜೀವನದ ಕೊನೆ ಅಂದರೆ 60ರ ಆಸುಪಾಸಿನಲ್ಲಿದ್ದಾಗ ಈ ವಿಷಯವನ್ನು ತಿಳಿದುಕೊಂಡೆ, ನಂತರದ ತಲೆಮಾರು ಬಹಳ ಬೇಗನೆ ತಿಳಿದುಕೊಳ್ಳಲಿ ಎನ್ನುವಂತಹ ಕಾಳಜಿನೂ ಅದು ಎದ್ದು ಕಾಣುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಕಳೆದ 3 ವಾರಗಳಿಂದ ಈ ವಿಷಯದ ಬಗ್ಗೆ ಆಲೋಚನೆ ಮಾಡಿ 26 ಜನವರಿ ಅಂದರೆ ಇವತ್ತಿನ ದಿವಸ ಕಾರ್ಯಕ್ರಮ ಒಂದು ಮಕ್ಕಳಿಗೋಸ್ಕರವೇನೆ, ವಿಶೇಷವಾಗಿ ಯುವಕರಿಗೋಸ್ಕರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದರ ಜೊತೆಗೆ ಗುಂಪಲ್ಲಿಯೂ ಚರ್ಚೆ ಆಯಿತು, ನಮ್ಮ ಸತ್ಸಂಗದಲ್ಲಿಯೂ ಚರ್ಚೆ ಆಯಿತು. ಬಹಳಷ್ಟು ಜನ ಈ ತಮ್ಮ ಸಂಪರ್ಕದಲ್ಲಿರುವಂತಹ ಚಿಕ್ಕ ಮಕ್ಕಳಿಗೆ ಈ ಸೆಷನ್ನಲ್ಲಿ ಸೇರಿಸಿದ್ದಾರೆ. ಅವರೆಲ್ಲರ ಪ್ರಯತ್ನದಿಂದ ನಾವಿವತ್ತು ಈ ಗೋಷ್ಠಿನಲ್ಲಿ, ವಿಶೇಷವಾದಂತಹ ಗೋಷ್ಠಿನಲ್ಲಿ ಸೇರಿದ್ದೀವಿ. ಮುಂದಿನ 40-45 ನಿಮಿಷಗಳಲ್ಲಿ ತಾವು ಈಗಾಗಲೇ ತಿಳಿಸಿದಂತೆ ದೇವರು, ಧರ್ಮ ಮತ್ತು ಜೀವನ ಈ ವಿಷಯದ ಬಗ್ಗೆ ಒಂದು ಅಂದಾಜು ಪಡೆದುಕೊಳ್ಳಲಿದ್ದೀರಿ ಅಂತ ನಾನು ಹೇಳಬಹುದು.
ಸಾಧಾರಣವಾಗಿ ನಾವು ದೇವರ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಒಂದ್ ನಿಮಿಷ. ಸಾಧಾರಣವಾಗಿ ನಾವು ದೇವರ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ನಮಗೆ ದೇವರ ಬಗ್ಗೆ ಬರುವಂತಹ ಪ್ರಾಥಮಿಕ ಪರಿಚಯ ನಮ್ಮ ತಂದೆ ತಾಯಿಯಿಂದ ಅಥವಾ ನಮ್ಮ ಮನೆಯಿಂದ. ಅವರು ನಮ್ಮನ್ನ ದೇವರ ಬಗ್ಗೆ ಹೇಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಅವರದ್ದು ಚಿಕ್ಕ ಮಗು ಇದ್ದಾಗ ಅಲ್ಲಿ ನೋಡು ಊಟ ಮಾಡು, ಇಲ್ದಿದ್ರೆ ರಾತ್ರಿ ಜೇಜಿ ಬಂದು ಮೂಗ್ ಕೊಯ್ತಾನೆ, ನೀನು ಸುಳ್ಳು ಹೇಳಿದ್ರೆ ದೇವರು ಮೂಗ್ ಕಿತ್ಕೊಳ್ತಾನೆ. ಈ ರೀತಿಯ ಒಂದು ರೀತಿಯ ಹೆದರಿಸುವಿಕೆಯ ಚಾಟಿಯ ತರವೇ ನಮಗೆ ದೇವರ ಪರಿಚಯ ಆಗಿರುತ್ತೆ. ಹೌದೋ ಇಲ್ವೋ? ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನೆನಪು ಪಡ್ಕೊಡು, ಅಮ್ಮ ಹೀಗೆ ತಾನೇ ಹೇಳ್ತಾ ಇದ್ಲು, ಅಪ್ಪ ಹೀಗೆ ತಾನೇ ಹೇಳ್ತಾ ಇದ್ರು, ಅಯ್ಯೋ ದೇವರು ಅದ್ರ ಬಗ್ಗೆ ಕೈ ಮುಕ್ಕೋ ಅಂದ ರೀತಿಯಾಗಿ. ಅಂದ್ರೆ ದೇವರ ಬಗ್ಗೆ ನಮ್ಮ ಪರಿಚಯ ಹೇಗೆ ಅಂತಂದ್ರೆ ಭಯದ ಆಧಾರದ ಮೇಲೆ ಆಗಿರುತ್ತೆ. ವಾಸ್ತವದಲ್ಲಿ ಭಗವಂತ ಪ್ರೇಮ ಸ್ವರೂಪಿ, ಆದರೂ ಭಯದ ಮೂಲಕವೇನೆ ನಮಗೆ ಪರಿಚಯ ಮಾಡಿಸ್ತಾರೆ ಅಂತಾದ್ರೆ ಆ ಭಯವನ್ನ ಉಂಟು ಮಾಡುವಂತಹ ಸಾಮರ್ಥ್ಯವು ಅವನಲ್ಲಿ ಇರಬೇಕು. ಆದ್ರಿಂದ ಭಯ ಭಕ್ತಿ ಅನ್ನುವಂತಹ ರೀತಿಯಲ್ಲಿ ಎರಡು ಒಟ್ಟೊಟ್ಟಿಗೆನೆ ನಾವು ಮಾತನಾಡ್ತೇವೆ. ಅಂದ್ರೆ ಭಗವಂತನ ಬಗ್ಗೆ ಭಯ ಮತ್ತು ಭಕ್ತಿ ಎರಡೂ ಭಾವನೆಗಳು ಮತ್ತು ಮೊದಲು ಭಯದಿಂದಲೇನೆ ಪ್ರಾರಂಭವಾದರೂ ಪರವಾಗಿಲ್ಲ, ಕಾಲಕ್ಕೆ ಕಾಲ ಕಳೆದಂತೆ ಕಾಲಕ್ರಮವಾಗಿ ಭಕ್ತಿ ಅನ್ನುವಂತಹದ್ದು ಹುಟ್ಟುಕೊಳ್ಳುತ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಬಹಳ ಕಷ್ಟಪಟ್ಟು ಓದಿರ್ತೀವಿ, ಆಮೇಲೆ ಒಳ್ಳೆಯ ರ್ಯಾಂಕ್ ಪಡೆದು ಒಳ್ಳೆಯ ಅಂಕಗಳನ್ನು ಪಡೆದು ಮೆರಿಟೋರಿಯಸ್ ಸ್ಟೂಡೆಂಟ್ ಆಗಿ ಹೊರಗೆ ಬರ್ತೀವಿ. ಸಮಾಜಕ್ಕೆ ಬಂದ ಮೇಲೆ ಸಮಾಜದ ನಿಜವಾದ ಮುಖ ನಮ್ಮ ಎದುರುಗಡೆ ತೆರೆದುಕೊಳ್ಳುತ್ತದೆ. ಅದು ಎಷ್ಟು ಕ್ರೂರವಾಗಿದೆ, ಎಷ್ಟು ಕಠಿಣವಾಗಿದೆ ಅಂತ ಗೊತ್ತಾಗ್ತದೆ. ಆವಾಗ ಮನೆಯಲ್ಲಿ ಶಾಲೆಯಲ್ಲಿ ಸುರಕ್ಷಿತ ವಾತಾವರಣದಿಂದ ಹೊರಬಂದಂತಹ ನಾವು ಸಮಾಜದಲ್ಲಿ ನೇರವಾಗಿ ಬೆರೆಯೋದಕ್ಕೆ ಶುರು ಮಾಡಿದಾಗ ಅನೇಕ ಅಡ್ಡಿ ಆತಂಕಗಳು ನಮಗೆ ಬರ್ತವೆ. ಆವಾಗ ಯಾವ ಕೆಲಸವೂ ನಾವು ಅಂದುಕೊಂಡಂತೆ ನಡೆಯೋದಿಲ್ಲ. ಅಪ್ಲಿಕೇಶನ್ ಹಾಕಿದ್ದು, ಇಂಟರ್ವ್ಯೂ ಕಾಲ್ ಬರುತ್ತೆ ಅಂತ ಹೇಳಿ ಕಾದಿದ್ದು, ಆಮೇಲೆ ಟೆಸ್ಟ್ಗಳು ಬರೆದಿದ್ದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, HR ರೌಂಡ್ವರೆಗೂ ಹೋಗಿ ಆಮೇಲೆ ವಿ ವಿಲ್ ಲೆಟ್ ಯು ನೋ ಅನ್ನುವಂತಹ ಮಾತು ಕೇಳಿಸ್ಕೊಳ್ತೀವಿ. ಹೀಗೆ 1 ಆಯ್ತು, 2 ಆಯ್ತು, 4 ಆಯ್ತು, 10 ಆಯ್ತು, 15 ಆಯ್ತು. ನಮ್ಮ ಹುಟ್ಟೂರಿನಿಂದ ಬಿಟ್ಟು ಕೆಲಸವನ್ನು ಅಲಿಸ್ಕೊಂಡು ಬೆಂಗಳೂರಿಗೆ ಬಂದಿರ್ತೀವಿ. ಕೆಲಸ ಸಿಗೋವರೆಗೂ ಮನೆಯಿಂದಲೇನೆ ರೆಂಟು, ಊಟಕ್ಕೆ ಖರ್ಚಲ್ಲಿ ಎಲ್ಲ ದುಡ್ಡು ಮನೆಯಿಂದಲೇ ಕಳಿಸ್ತಾ ಇರ್ತಾರೆ. 6 ತಿಂಗಳಾಯ್ತು, ವರ್ಷ ಆಯ್ತು, 1.5 ವರ್ಷ ಆಯ್ತು, ಏನು ನಾನು ಅಂದುಕೊಂಡಂತೆ ಆಗ್ತಾ ಇಲ್ಲ. ಈ ರೀತಿ ಬಹಳ ಚಾಲೆಂಜಿಂಗ್ ಆಗಿ ಆತ್ಮಸ್ಥೈರ್ಯವನ್ನು ಕುಸಿದು ಹೋಗುವಂತಹ ಸಂದರ್ಭದಲ್ಲಿ ಒಬ್ಬನು ಯಾರೋ ಬರ್ತಾನೆ, ನಮ್ಮ ಗೆಳೆಯ ಬಂದ್ಬಿಟ್ಟು, ಹೇಗಿದೆಯಾ ಕಣ, ಬೆಂಗಳೂರು ಹಿಡಿಸ್ತಾ, ಚೆನ್ನಾಗಿತ್ತ, ಎಲ್ಲ ಕುಶಲೋಪರಿ ಮಾತನಾಡಿ ಆಮೇಲೆ ಅವನು ಹೇಳ್ತಾನೆ, ಓಹೋ ನೀನು ಎಷ್ಟು ದಿವಸ ಆಯ್ತಲ್ಲ ಬೆಂಗಳೂರು ಬಂದು, ಎಲ್ಲಿಯೋ ಜಾಯ್ನ್ ಆದ್ಯೋ ಇಲ್ಲೋ? ಇಲ್ಲ ಕಣೋ, ಬಹಳ ನೋಡ್ತಾ ಇದ್ದೀನಿ,
ಮನೆಯಿಂದಲೂ ಪ್ರೆಷರ್ ಆಗ್ತಾ ಇದೆ, ಹಾಗೆ ಹೀಗೆಲ್ಲ ಹೇಳಿದಾಗ ಅವನು ಹೇಳ್ತಾನೆ, ನನಗೂ ಹೀಗೆ ಆಗಿತ್ತು, ಇಲ್ಲಿ ಒಂದು ದೇವಸ್ಥಾನ ಇದೆ ಬಾ. ನಾನು ಮುಂಚೆ ನಂಬಿರಲಿಲ್ಲ, ಇವಾಗ ಆ ದೇವಸ್ಥಾನ ನಂಬಿ ಹೋಗಿ ಬಂದ ಮೇಲೆ 3 ವಾರಗಳಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಲೆಟರು, ಜಾಯ್ನಿಂಗ್ ಲೆಟರು, ಒಳ್ಳೆ ಪ್ಯಾಕೇಜು, ಇವಾಗ ನೋಡು ಹೇಗಿದ್ದೀನಿ ನಾನು ಅಂತ ಹೇಳಿ ಅವನು ಕಾರ್ ತಗೊಂಡು ಬಂದಿರ್ತಾನೆ. ಅದನ್ನೆಲ್ಲ ನೋಡಿ ನಾನು ಈಗಾಗಲೇ ಎಲ್ಲವೂ ನನ್ನ ವಿರುದ್ಧವಾಗಿರೋದ್ರಿಂದ ಆಗ್ತಾ ಇರೋದ್ರಿಂದ ನಾನು ಯಾರು ಏನು ಹೇಳಿದರೂ ಒಪ್ಪುವ ಪರಿಸ್ಥಿತಿನಲ್ಲಿ ಇರ್ತೇನೆ. ಅವನು ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ರೆ ನಾನು ಟಕ್ಕಂತ ಹೇಳಿ ಆ ದೇವಸ್ಥಾನಕ್ಕೆ ಹೋಗ್ತೇನೆ. ಅಲ್ಲಿ ಭಕ್ತಿಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಭಯದಿಂದ, ಇಲ್ಲಿ ನನಗೆ ನೌಕರಿ ಸಿಗದೆ ಇದ್ರೆ ನಾನು ಮನೆಗೆ ಹೇಗೆ ಮುಖ ತೋರಿಸ್ಲಿ, ಬಂಧು ಬಳಗದಲ್ಲಿ ಹೇಗೆ ತಲೆ ಎತ್ಕೊಂಡು ಓಡಾಡ್ಲಿ, ಅಪ್ಪ ಅಮ್ಮಂಗೆ ಏನು ಹೇಳಲಿ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಏನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಭಯ ಏನಿರುತ್ತಲ್ಲ, ಆ ಭಯದಿಂದಲೇ ಭಗವಂತನಿಗೆ ನಮಸ್ಕಾರ ಮಾಡಿ, ಭಗವಂತ ನಿನ್ನ ಬಗ್ಗೆ ಬಹಳ ನನಗೆ ಹೇಳಿದ್ದಾನೆ, ನಿನ್ನನ್ನು ನಮಸ್ಕಾರ ಮಾಡಿದರೆ, ನಿಂಗೆ ಪ್ರದಕ್ಷಿಣೆ ಹಾಕಿದ್ರೆ ನನಗೆ ಜಾಬ್ ಬರುತ್ತೆ ಅಂತ ಹೇಳಿ, ದಯವಿಟ್ಟು ನಂಗೆ ಜಾಬ್ ಸಿಗುವಂತಾಗ್ಲಿ ಅಂತ ನಾವು ಭಯದಿಂದಲೇ ಕೇಳ್ಕೊಂಡಿರ್ತೀವಿ. ನಮಸ್ಕಾರ ಆಯ್ತು, ಪ್ರದಕ್ಷಿಣೆ ಆಯ್ತು, ಆಮೇಲೆ ಅವನ ಗೆಳೆಯ ಅವನ ಮನೆಗೆ, ನಾನು ನನ್ನ ರೂಮ್ಗೆ, ಹೀಗೆ ಸ್ವಲ್ಪ ದಿವಸ ಆಗಷ್ಟೊತ್ತಿಗೆ, 2-3 ದಿವಸ, 1 ವಾರದಷ್ಟೊತ್ತಿಗೆ ಧರ್ಮಕರ್ಮ ಸಂಯೋಗ ಎನ್ನುವಂತೇನೆ, ಒಂದು 6 ತಿಂಗಳ ಮುಂಚೆ ಯಾವುದೋ ಒಂದು ಕಂಪನಿಗೆ ನಾನು ಇಂಟರ್ವ್ಯೂ ಕೊಟ್ಟಿರ್ತೇನೆ, ಅಲ್ಲಿ HR ರೌಂಡಲ್ಲಿ ಸೆಲೆಕ್ಷನ್ ಆಗಿರ್ತೇನೆ. ಅವ್ರ ಹತ್ರ ಪ್ರಸಕ್ತ ಆ ಕಾಲದಲ್ಲಿ ಪ್ರಾಜೆಕ್ಟ್ಗಳು ಯಾರೂ ಓಪನ್ ಇರೋದಿಲ್ಲ, ಹೊಸ ಪ್ರಾಜೆಕ್ಟ್ ಬಂದ ಮೇಲೆ ತಗೊಳ್ಳೋಣ ಅಂತ ಹೇಳಿ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿರ್ತಾರೆ. ಇವಾಗ ಅವರಿಗೆ ಹೊಸ ಪ್ರಾಜೆಕ್ಟ್ ಬಂದಿರುತ್ತದೆ, ಆದ್ರಿಂದ ಅವರು ನಮ್ಮ ಹಳೆ ಫೈಲನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇಮೇಲ್ ಮಾಡ್ತಾರೆ, ನೀವು ಇಂಥ ದಿವಸ ಬಂದು ಜಾಯ್ನ್ ಆಗಿ ಅಂತ. ನನಗೆ ಎಲ್ಲಿಲ್ಲದ ಆಶ್ಚರ್ಯ, ಅದೇನು ಮೊನ್ನೆ ಆ ದೇವಸ್ಥಾನಕ್ಕೆ ಹೋಗಿ 1 ವಾರ ಆಗಿಲ್ಲ, ಇನ್ನು ಅಪಾಯಿಂಟ್ಮೆಂಟ್ ಬಂತಲ್ಲ, ಬಹಳ ಖುಷಿ ಆಯ್ತು. ಜಾಯ್ನ್ ಆಗಿದ್ದು, ಒಳ್ಳೆ ಮನೆಗೆ ಎಲ್ರಿಗೂ ಸುದ್ದಿ ಕಳಿಸಿದ್ದು ಆಯ್ತು, ಬಹಳ ಖುಷಿ ಆಯ್ತು. ಹೀಗೆ ನನ್ನ ಖುಷಿಗೆ ಎಲ್ಲಿಗೆ ಇಲ್ಲ, ಸೀಮೆಗೆ ಇಲ್ಲ. ಒಳ್ಳೆಯ ಪ್ಯಾಕೇಜು, ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದೆಲ್ಲ ಒಂದೇ ತಿಂಗಳಲ್ಲಿ ಮುಗಿದೋಯ್ತು ಅನ್ನುವಷ್ಟರ ಮಟ್ಟಿಗೆ ಪ್ಯಾಕೇಜು, ಜೊತೆಗೆ ಆನ್ ಸೈಟು, ಅದೆಲ್ಲ ಶುರು ಆಯ್ತು. ಆಮೇಲೆ ಹಾಗೇನೆ 1-2 ವರ್ಷ 3 ವರ್ಷ ಚೆನ್ನಾಗಿ ಖುಷಿಯಾಗಿದ್ದೆ. ಯಾವಾಗ ನನಗೆ ಸ್ಯಾಲ್ರಿ ಚೆನ್ನಾಗಿ ಬಂತೋ, ಆನ್ ಸೈಟ್ ಹೋಗಿ ಬಂದಿರೋ ಖುಷಿಯಾಗಿದ್ದೆ ನಾನು. ನಂತರ ಯಾವ ಭಗವಂತನಿಗೆ, ದೇವರಿಗೆ ನಮಸ್ಕಾರ ಮಾಡಿದ್ನೋ ಆ ದೇವರಿಗೆ ನಾನು ಮರ್ತೆ. ಆಮೇಲೆ ಯಾವುದೋ ಕಾರಣದಿಂದ 2-3 ವರ್ಷ ಆಗಿತ್ತು, ರಿಸೆಷನ್ ಶುರು ಆಯಿತು, ಎಲ್ಲ ಕಂಪನಿಗಳಿಂದ ಸಾರಾ ಸಗಟಾಗಿ ತೆಗೆದು ಹಾಕ್ತಾ ಇದ್ರು. ಆ ಲಿಸ್ಟಲ್ಲಿ ನನಗೂ ಮೇಲ್ ಬಂದ್ಬಿಡ್ತು, ನೀವು ನಾಳೆಯಿಂದ ಬರಬೇಕಾಗಿಲ್ಲ ಅಂಥೇಳಿ. ತಲೆ ಮೇಲೆ ಆಕಾಶನೇ ಕಳಚಿ ಬಿದ್ದ ಹಾಗಾಯ್ತು. ಆ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಾನು ಮನೆ ಬೇರೆ ಕಟ್ಸಿದ್ದೆ, ಹೋಮ್ ಲೋನ್ ತಗೊಂಡೆ, ಹೋದ ತಿಂಗಳೇನೆ ಗೃಹ ಪ್ರವೇಶ ಇಟ್ಕೊಂಡಿದ್ದೆ, ಅದ್ಧೂರಿಯಾಗಿ ಫಂಕ್ಷನ್ ಮಾಡಿದ್ದೆ. ಆದ್ರೆ ಇವಾಗ ಜಾಬಿಂದ ರಿಸೆಷನ್ ಕಾರಣದಿಂದ ತೆಗೆದು ಹೋಯ್ತಾರಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ ಆಕಾಶ ಕಳಚಿ ಬಿದ್ದಂತೆ ಚಿಂತೆ ಮಾಡ್ತಾ ಕೂತಿದ್ದೆ. ಮನೆಯಲ್ಲಿ ಎಲ್ಲವನ್ನೂ ಡಿಸ್ಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಆ ಹಳೆ ಗೆಳೆಯ ನೆನಪಾಗ್ತಾನೆ. ನಾನು ಕಷ್ಟದಲ್ಲಿದ್ದಾಗ ಆ ಗೆಳೆಯ ನನಗೆ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದ ಅಂತ ಹೇಳಿ ನೆನಪಾಗಿ, ಆವಾಗ ನಾನು ಮತ್ತೆ ಆ ಕಷ್ಟಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ತೀನಿ, ನಮಸ್ಕಾರ ಮಾಡ್ತೀನಿ, ಅಲ್ಲಿರುವ ಸೇವೆ ಇತ್ಯಾದಿಗಳನ್ನು ಮಾಡಿಸ್ತೀನಿ. ಆಮೇಲೆ ಒಂದು ಪ್ರದಕ್ಷಿಣನೋ ಅಥವಾ ನನ್ಗೆ ಸಾಧ್ಯ ಆದಷ್ಟು ಪ್ರದಕ್ಷಿಣೆ ಎಲ್ಲ ಹಾಕೊಂಡ್ಬಿಟ್ಟು ಆ ಪ್ರತಿನಿತ್ಯ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಶುರು ಮಾಡ್ತೀನಿ, ಕಷ್ಟ ಕಳೀಲಿ ಅನ್ನೋ ಕಾರಣದಿಂದ. ಹೀಗೆ ಸ್ವಲ್ಪ ದಿವಸ ಆಗ್ತಾ ಇರುವಂತೇನೆ ಮತ್ತೆ ಯಾವ್ದಾವುದೋ ಬೇರೆ ಬೇರೆ ಕಂಪನಿಗಳಿಗೆ ಅರ್ಜಿ ಹಾಕಿರ್ತೀನಿ. ಆವಾಗ ಯಾವುದೋ ಒಂದು ಕಂಪನಿಯಿಂದ ಆಫರ್ ಬರುತ್ತೆ, ಮತ್ತೆ ಜಾಯ್ನ್ ಆಗ್ತೀನಿ. ಇವಾಗ ಎಲ್ಲಾ ಕಷ್ಟಗಳಲ್ಲೂ ತೀರೋಯ್ತು. ಹೊಸದಾಗಿ ಜಾಯ್ನ್ ಆಗಿದ್ದೆ, ಎಲ್ಲ ಮ್ಯಾನೇಜ್ ಮಾಡಿಕೊಂಡೆ, ಕೆಲಸ ನಡೆದು ಹೋಯ್ತು. ಇದಿಷ್ಟು ಘಟನೆ ಅಂತೇನು ಇಷ್ಟೊತ್ತೇನು ಹೇಳಿದೆ, ಇದೆಲ್ಲವೂ
ಸರ್ವೇ ಸಾಮಾನ್ಯವಾಗಿ ಇದೇ ರೀತಿ ಅಲ್ಲದೆ ಇದ್ರೂ ಬೇರೆ ರೀತಿಯಲ್ಲಿ ಆದರೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಘಟನೆನೇ. ಈ ಘಟನೆಯ ವಿಶೇಷ ಅಥವಾ ಒಂದು ಲಕ್ಷಣ ನೋಡೋದು ಅಂತಾದ್ರೆ, ಯಾವಾಗ ಯಾವಾಗ ನಾನು ಕಷ್ಟದಲ್ಲಿರ್ತೇನೋ ಆವಾಗ ಭಗವಂತನನ್ನ ನೆನಪಿಸ್ಕೊಳ್ತೇನೆ, ಯಾವಾಗ ನಾನು ಖುಷಿಯಾಗಿರ್ತೇನೋ ಆವಾಗ ಭಗವಂತನನ್ನ ಮರ್ತು ಹೋಗ್ತೇನೆ ಅನ್ನುವಂತಹದ್ದು ಗೊತ್ತಾಯ್ತು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗುವಂತಹ ಘಟನೆ. ಆಮೇಲೆ ಮತ್ತೆ ನಾನು ಘಟನೆ ಕೆಲಸ ಅದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೆ, ಮತ್ತೊಂದು 6 ವರ್ಷ ಹಾಗೆ ಮುಗೀತು. ಆಮೇಲೆ ಮತ್ತೆ ಬೇರೆ ಯಾವುದೋ ಕಾರಣದಿಂದ ಮದುವೆ ಮುಂದೆ ಹೋಯ್ತು, ಮದುವೆ ಆದ್ರೂ ಮಕ್ಕಳಾಗ್ಲಿಲ್ಲ, ಮಕ್ಕಳಾಗಿದ್ರು ಬೇರೆ ಬೇರೆ ರೋಗಾದಿಗಳು ಮನೆ ಶರೀರದಲ್ಲಿ ಸೇರ್ಕೊಂಡ್ವು. ಅವಾಗ ಮತ್ತೆ ನಾನು ನೆನಪು ಮಾಡ್ಕೊಂಡೆ, ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ, ಅವಾಗ ಒಳ್ಳೇದಾಗಿತ್ತು, ಆದ್ರಿಂದ ಇವಾಗ ಮತ್ತೆ ಆ ದೇವಸ್ಥಾನಕ್ಕೆ ಹೋಗೋಣ, ಹೀಗೆಲ್ಲ ಶುರು ಮಾಡ್ತು. ಕೊನೆಗೆ ಜೀವನದ ಒಂದು ಹಂತ 40-45 ವಯಸ್ಸು ಬಂದ ಮೇಲೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಅದೇನು, ನಾನು ಯಾವಾಗ ಕಷ್ಟದಲ್ಲಿದ್ದೆ ಆವಾಗ ದೇವರ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ನಂಗೆ ಒಳ್ಳೇದಾಯ್ತು. ಯಾವಾಗ ಯಾವಾಗ ನಾನು ದೇವರನ್ನು ಮರೆತಿದ್ದೆ ಆವಾಗ ನಂಗೆ ಮತ್ತೆ ಕಷ್ಟ ಬಂತು. ಮತ್ತೆ ನಾನು ದೇವರ ಹತ್ರ ಹೋಗಿ ನಮಸ್ಕಾರ ಮಾಡಿ ಪೂಜೆ ಮಾಡಿದೆ ಎಲ್ಲ, ಅವಾಗ ಒಳ್ಳೇದಾಯ್ತು. ಮತ್ತೆ ಮರೆತಿರೋದ್ರಿಂದ ಮತ್ತೆ ಕಷ್ಟ ಆಯ್ತು. ಏನಿದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೇನೆ. ಹಾಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ಸಿಗುವಂಥವರು ನನ್ನಂತಹ ಗುರುಗಳು ಅಲ್ವೇ. ಬೇರೆ ಬೇರೆ ಯಾವ್ದಾವುದೋ ಆಧ್ಯಾತ್ಮಿಕ ಪ್ರವಚನ ಸಂಘಗಳಲ್ಲಾಗ್ಲಿ, ಮಠದಲ್ಲಾಗ್ಲಿ, ನಿಮ್ಮ ಮನೆಗೆ ಬರೋ ಪುರೋಹಿತರಲ್ಲಾಗ್ಲಿ, ದೇವಸ್ಥಾನದಲ್ಲಿ ಸಿಗೋರಾಗ್ಲಿ, ಯಾರಾದರೂ ಆಧ್ಯಾತ್ಮಿಕ ಗುರುಗಳನ್ನ ಈ ರೀತಿ ಪ್ರಶ್ನೆ ಕೇಳಿ ತಿಳ್ಕೊಳ್ಬೇಕು ಅನ್ನುವಂತಹ ಯೋಚನೆ ಮಾಡ್ತೀನಿ. ಈ ಹಂತವನ್ನ, ಜೀವನದ ಹಂತವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಗೆ ವರ್ಣನೆ ಮಾಡ್ತಾನೆ ಅಂತಾದ್ರೆ, ನಾವು ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಭಗವಂತನನ್ನ ನೆನಪಿಸ್ಕೊಳ್ತೀವಲ್ವಾ, ಅವಾಗ ಅವನಿಗೆ ಆರ್ತ ಅಂತ ಹೇಳ್ತಾನೆ. ಆಮೇಲೆ ನಾನು ಚೆನ್ನಾಗಿದ್ದೆ, ದೇವರನ್ನ ಪೂಜೆ ಮಾಡಿದ ಮೇಲೆ ನಂಗೆ ಒಳ್ಳೇದಾಯ್ತು, ಇನ್ನೂ ಹೆಚ್ಚು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ದೇವರಿಗೆ ಪೂಜೆ ಮಾಡ್ತೀನಲ್ಲ, ಈಗೆಲ್ಲ ಚೆನ್ನಾಗೇ ಇದ್ದೀನಿ, ಇನ್ನೂ ಹೆಚ್ಚು ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತೀನಲ್ಲ, ಆವಾಗ ನನಗೆ ಅರ್ಥಾರ್ಥಿ ಅಂತ ಹೆಸರು. ಆರ್ತ, ಅರ್ಥಾರ್ಥಿ. ಆಮೇಲೆ ನಂದು ಸ್ವಲ್ಪ ಹೊತ್ತು ಜೀವನದಲ್ಲಿ ಏಳು ಬೀಳು ಎಲ್ಲ ನೋಡ್ಕೊಂಡ್ಬಿಟ್ಟು, ಅದೇನು ನಾನು ಭಗವಂತನ ಪೂಜೆ ಮಾಡಿದಾಗ ಸುಖವಾಗಿರ್ತೀನಿ, ಭಗವಂತನನ್ನು ಮರೆತಾಗ ಕಷ್ಟದಲ್ಲಿರ್ತೀನಿ ಅಂತ ಯೋಚನೆ ಮಾಡ್ತಾ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಯೋಚನೆ ಮಾಡ್ತೀನಲ್ಲ, ಶುರು ಮಾಡ್ತೀನಲ್ಲ, ಆವಾಗ ಅವನಿಗೆ ಜಿಜ್ಞಾಸು ಅಂತ ಅರ್ಥ ಹೆಸರು. ಹೀಗಾಗಿ ಆರ್ತ, ಅರ್ಥಾರ್ಥಿ ಮತ್ತು ಜಿಜ್ಞಾಸು ಎನ್ನುವಂತಹ 3 ಕೆಟಗರಿಗಳನ್ನು ನಾವು ನೋಡ್ತೀವಿ ಭಕ್ತರಲ್ಲಿ. ಭಗವಂತನನ್ನ ಪೂಜಿಸಿ ಫಲ ಪಡೆದುಕೊಂಡು ಕಷ್ಟದಿಂದ ಮೇಲ್ಬರೋರು ಆರ್ತರು, ಸುಖವಾಗಿದ್ರು ಇನ್ನೂ ಹೆಚ್ಚಿನ ಸುಖ ಪಡೆಯುವವರು ಅರ್ಥಾರ್ಥಿಗಳು. ಅದೇನು ಭಗವಂತನಿಗೂ ನನ್ನ ಕಷ್ಟಕ್ಕೂ ಏನ್ ಸಂಬಂಧ, ನಾನು ಭಗವಂತನ ಪೂಜೆ ಮಾಡಿದಾಗ ನನ್ನ ಕಷ್ಟ ನಿವಾರಣೆ ಆಗ್ತದೆ, ನಾನು ಭಗವಂತನ ಪೂಜೆ ಮಾಡಿದಾಗ ನನಗೆ ಒಳ್ಳೇದಾಗುತ್ತೆ, ಇದೇನು ಸಂಬಂಧ ಅಂತ ಯೋಚನೆ ಮಾಡುವಂಥವರು ಜಿಜ್ಞಾಸುಗಳು ಅಂತ ಕರೆಸ್ಕೊಳ್ತಾರೆ. ಹೀಗೆ ತಾವೆಲ್ಲರೂ ಇವಾಗ ಇದ್ದೀರಲ್ಲ, ಈ ಗ್ರೂಪಲ್ಲಿ ಸೇರಿದ್ದೀರಲ್ಲ, ಇವಾಗ ನೀವು ಯಾವ ಕೆಟಗರಿನಲ್ಲಿ ಬರ್ತೀರಿ ಹೇಳಿ? ಜಿಜ್ಞಾಸು ಕೆಟಗರಿನಲ್ಲಿ ಬರ್ತೀರಿ. ಅಂದ್ರೆ ತಾವುಗಳು ಭಗವಂತ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಈ ಕೆಟಗರಿನಲ್ಲಿ, ಈ ಇದರಲ್ಲಿ ಸೇರಿದ್ದೀರಿ. ಆದ್ರಿಂದ ತಾವುಗಳೆಲ್ಲರೂ ಜಿಜ್ಞಾಸುಗಳು ಅಂತಾಯ್ತು. ಜಿಜ್ಞಾಸುಗಳಾದ ಮೇಲೆ ಭಗವಂತನನ್ನು ಕುರಿತು ತಿಳಿದುಕೊಳ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದಾಗ ಮಹೇಶ್ ಜಿಯವರು ಕಳಿಸಿರುವಂತಹ ಈ ಲಿಂಕ್ ಅನ್ನು ಬೆನ್ನತ್ತಿಕೊಂಡು ತಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಿ. ಇದರಲ್ಲಿ ನಮ್ಮ ಅಪೇಕ್ಷೆ ಈಗಾಗಲೇ ಇದ್ದಂತೆ 12ರಿಂದ 40 ವಯಸ್ಸಿನವರು ಹೆಚ್ಚು ಟಾರ್ಗೆಟ್ ಆಗಿದ್ರು. ನಾನು ನಿಮ್ಮ ವಯಸ್ಸನ್ನ ಕೇಳಿದ್ದು, ತಾವು ಉತ್ತರ ಕೊಟ್ಟಿದ್ದನ್ನೆಲ್ಲವನ್ನ ನೋಡಿದ್ರೆ ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ 12ರಿಂದ 40 ಅಂತೇನಿತ್ತು, ಅದರಲ್ಲಿ
13 ಜನ ನಮಗೆ ಕಾಣ್ತಾ ಇದ್ದಾರೆ ಉತ್ತರ ಕೊಟ್ಟಿರುವವರಲ್ಲಿ. ಬಹಳಷ್ಟು ಜನ ಉತ್ತರ ಕೊಟ್ಟಿರ್ಲಿಕ್ಕಿಲ್ಲ ಇರಬಹುದು. ಅಂದ್ರೆ ಟೋಟಲ್ ಆಡಿಯನ್ಸ್ ಅಲ್ಲಿ ನಾವು ಇಲ್ಲಿ ರಿಪ್ಲೈ ಮಾಡಿದವರು 20 ಜನ, 20ರಲ್ಲಿ 13 ಜನ, ಅಂದ್ರೆ ಒಳ್ಳೆ ಸಂಖ್ಯೆನೆ, ಮೋರ್ ದೆನ್ 50%. ಹಾಗಾಗಿ ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ರೀಚ್ ಆಗಿದ್ದಾರೆ ಅಂತ ನಾವು ಭಾವಿಸ್ಕೊಂಡು ದೇವರು ಅಂದ್ರೆ ಏನು ಅನ್ನೋ ವಿಚಾರವನ್ನ ತಿಳಿದುಕೊಳ್ಳೋದಕ್ಕೆ ಶುರು ಮಾಡೋಣ. ಇಷ್ಟೊತ್ತು ನಾನು ನಮ್ಮ ಸೆಷನ್ಗೆ ಬೇಕಾಗಿರುವಂತಹ ಪೀಠಿಕೆಯ ರೂಪದಲ್ಲಿ ನಾನು ಹೇಳಿದೆ, ಹೌದಾ? ಈಗ ದೇವರು ಅಂದ್ರೆ ಏನು ಅಂತ ನಾವು ಒಳ್ಳೆಯದು, ಇನ್ನು ಸಾಕಷ್ಟು ಹೆಸರುಗಳು ಬರ್ತಾ ಇದ್ದಾವೆ, ಹೆಚ್ಚಿನ ಸಂಖ್ಯೆಯಲ್ಲಿರುವವರೆಲ್ಲರೂ ಎಲ್ಲ ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಆಗೇ ಇದ್ದಾರೆ, ಒಳ್ಳೆಯದು. ದೇವರು ಅಂದ್ರೆ ಏನು ಅಂತ ನೋಡಿದಾಗ, ನೀವೆಲ್ಲರೂ ಈಗಾಗಲೇ ಶಾಲೆಯಲ್ಲಿ ಕಲ್ತಿರುವಂತೆ ಯಾವುದು ತನ್ನಿಂತಾನೇ ನಡೆಯೋದಿಲ್ಲ. ಅದು ಒಂದು ಘಟನೆ ನಡಿಬೇಕು, ಒಂದು ಕೆಲಸ ನಡಿಬೇಕು ಅಂತಾದ್ರೆ ಅದಕ್ಕೆ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡೇ ಮಾಡುತ್ತೆ ಅನ್ನುವಂತಹದ್ದು ತಾವೀಗಾಗಲೇ ಎಲ್ಲರೂ ನೋಡಿರ್ತೀರಿ, ಶಾಲೆಯಲ್ಲಿ ಕಲ್ತಿರ್ತೀರಿ. ಅದಕ್ಕೆ ಬೇರೆ ಬೇರೆ ಶಕ್ತಿ ಅಂತ, ಒಂದು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಅದು ಇದು ಏನೇನೋ ಹೇಳ್ತೀರಿ. ಈಗ ನಿಮ್ ಸುತ್ತಮುತ್ತಲು ನೋಡ್ಕೊಳ್ಳಿ, ಅದೆಷ್ಟು ಕೆಲಸಗಳು ನಡೀತಾ ಇದ್ದಾವೆ ನೋಡಿ. ಇವಾಗ ಗಾಳಿ ಬೀಸ್ತಾ ಇದೆ, ಸೂರ್ಯ ಬೆಳಗ್ತಾ ಇದ್ದಾನೆ, ಸೂರ್ಯ ಮುಳುಗಿದ ಮೇಲೆ ಚಂದ್ರ ಬೆಳಗ್ತಾನೆ, ತಂಪನ್ನು ಕೊಡ್ತಾನೆ, ಸೂರ್ಯ ಬಿಸಿ ಕೊಡ್ತಾನೆ, ನದಿ ಹರಿತಾ ಇದೆ, ಪಕ್ಷಿಗಳು ಕಲರವ ಮಾಡ್ತಾ ಇದ್ದಾವೆ. ಎಲ್ಲ ನಿಸರ್ಗದಲ್ಲಿ ಅನೇಕ ಕೆಲಸಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ, ನಡೀತಾನೆ. ಗಿಡ ಬೆಳೀತಾ ಇದೆ, ಚಿಗುರು ಹೊಡಿತಾ ಇದೆ, ಕಾಯಿ ಹಣ್ಣಾಗ್ತಾ ಇದೆ, ಮೊಗ್ಗು ಹೂ ಆಗ್ತಾ ಇದೆ, ಅರಳುತ್ತಾ ಇದೆ. ಅದೆಷ್ಟು ಕೆಲಸಗಳು ನಡೀತಾ ಇದ್ದಾವೆ ನೋಡಿ ಸುತ್ತಮುತ್ತಲು. ಈಗ ನೀವು ಯೋಚನೆ ಮಾಡಿ, ಈ ಕೆಲಸಗಳ ಮಾಡ್ತಾ ಇರೋದು ಯಾರು? ಯಾಕೆಂದ್ರೆ ನಾವು ನೋಡ್ತೀವಿ, ನಾವು ಶಾಲೆಯಲ್ಲಿ ಕಲ್ತಿದ್ದು ಅಥವಾ ನಮ್ಮ ಅನುಭವ ಏನು, ಯಾವುದೇ ಕೆಲಸ ತನ್ನಿಂತಾನೆ ಆಗೋದಿಲ್ಲ, ಯಾವುದೋ ಒಂದು ಶಕ್ತಿ ಅದನ್ನು ಬೇಕು, ಮಾಡ್ತಾ ಇರಬೇಕು ಅಂತ. ಈ ನೈಸರ್ಗಿಕವಾಗಿರುವಂತಹ ಪ್ರಕೃತಿನಲ್ಲಿ ನಡೆಯುವಂತಹ ಈ ಎಲ್ಲ ಚಟುವಟಿಕೆ ಇವಾಗ ನಿಮ್ಮ ಶರೀರದಲ್ಲಿಯೂ ನಡೀತಾ ಇದೆ ಕೆಲಸ. ರಕ್ತ ಸಂಚಾರ ಆಗ್ತಾ ಇದೆ, ವಾಯುವಿನ ಉಸಿರಾಟ ನಿರಂತರವಾಗಿ ನಡೀತಾ ಇದೆ. ನೀವು ಗಮನಿಸಿದ್ದೀರಾ, ನಿಮ್ಮ ಜೀವನದಲ್ಲಿ ಉಸಿರಾಟ ಒಂದು ದಿನದಲ್ಲಿ ಎಷ್ಟು ಬಾರಿ ಉಸಿರಾಟ ಆಡ್ತೀರಿ ಅಂತ ಹೇಳಿ? ಯಾರದನ್ನು ನಿಯಂತ್ರಣ ಮಾಡೋರು? ಸುಮ್ಮನೆ ಒಂದು ಯೋಚನೆ ಮಾಡಿ, 1 ಕೋಟಿ ರೂಪಾಯಿದ ಕಾರ್ ತೆಗೆದುಕೊಂಡ್ರು ಅದರ ಟೈರ್ನಲ್ಲಿ, ಟ್ಯೂಬ್ನಲ್ಲಿ ಒಂದು ಸಣ್ಣ ಹೋಲ್, ತೂತು ಬಂದ್ರೆ ಒಳಗಡೆ ಇರೋ ಗಾಳಿ ಎಲ್ಲ ಹೋಗ್ಬಿಟ್ಟು ಪಂಚರ್ ಆಗಿ ಅದು 1 ಕೋಟಿ ರೂಪಾಯಿ ಗಾಡಿ ಕೂಡ ಮುಂದೆ ಹೋಗೋದ ಹಾಗೆ ನಿಂತು ಬಿಡುತ್ತೆ, ಹೌದಾ? ಅದು ಗಾಳಿಯ ಸ್ವಭಾವ. ಹೆಚ್ಚಿನ ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಹರಿಯುತ್ತೆ. ಆದರೆ ನಿಮ್ಮ ಶರೀರದಲ್ಲಿ ಈಗಾಗಲೇ 9 ಹೋಲ್ ಇದಾವೆ, ರಂಧ್ರಗಳಿದಾವೆ, ಆದರೂ ಪಂಚರ್ ಆಗಿಲ್ವಲ್ಲ ಶರೀರ? ಯೋಚನೆ ಮಾಡಿ. ಗಾಳಿ ಹೋಗ್ತಾ ಇದೆ, ಬರ್ತಾ ಇದೆ. ಗಾಳಿಯ ಸ್ವಭಾವವೇನು? ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಹರಿಬೇಕು. ಈ ಒಳಗಡೆ ಇರುವಂತ ಗಾಳಿ ಈಗಾಗಲೇ 9 ರಂಧ್ರಗಳಿದಾವೆ ಇಲ್ಲ ಈ ಶರೀರಕ್ಕೆ, ಆ ಶರೀರದ ಮೂಲಕ ಹೊರಗೆ ಹೋಗ್ಬೇಕಾಗಿತ್ತು. ಅದ್ಯಾಕೆ ನಿರಂತರವಾಗಿದೆ? ಯಾರದನ್ನು ಹಾಗೆ ನೋಡ್ಕೊಳ್ತಾ ಇದ್ದಾರೆ? ಮತ್ತು ಶರೀರದ ಒಳಗಡೆನೂ ಸಾಕಷ್ಟು ಕೆಲಸ ನಡೀತಾ ಇದೆ. ನಾನು ಮಾತಾಡ್ತಾ ಇದ್ದೀನಿ, ಮಾತನಾಡಲಿಕ್ಕೆ ಬೇಕಾಗುವ ಗಾಳಿಯ ಪ್ರಚೋದನೆ ಕರೆಕ್ಟ್ ಆಗಿ ಮುಖದಲ್ಲಿ ಅದೇ ಜಾಗಕ್ಕೆ ಬಡಿಬೇಕು ಆ ಗಾಳಿ. ಆ ಜಾಗದಿಂದಲೇನೆ ಅಕ್ಷರ ಹುಟ್ಟಬೇಕು. ಆಮೇಲೆ ತಿಂದಂತಹ ಆಹಾರ ಜೀರ್ಣ ಆಗ್ತಾ ಇದೆ, ಶರೀರದಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ.
ಬ್ರೈನ್ ನಲ್ಲಿ ಅನೇಕ ಹಾರ್ಮೋನ್ಗಳು ರಿಲೀಸ್ ಆಗಿ ಯೋಚನೆ ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಕೆಲಸಗಳು ನಡೀತಾ ಇದೆಯಲ್ಲ, ಯಾರು ಈ ಕೆಲಸ ಮಾಡಿಸ್ತಾ ಇರೋದು? ಯಾರೋ ಒಬ್ರು ಮಾಡಿಸ್ತಾ ಇರಬೇಕು ತಾನೆ. ಇಲ್ದಿದ್ರೆ ತನ್ನಿಂತಾನೇ ಏನಾಗೋದಿಲ್ಲ. ಅದು ನಮ್ಮ ಅನುಭವ. ನೀವೊಂದು ಅಲ್ಲಿ ಹೊರಗಡೆ ಒಂದು ವಸ್ತು ಇಟ್ಬಿಟ್ರೆ ಯಾರೋ ಆ ವಸ್ತು ಎತ್ತಿ ಆ ಕಡೆ ಇಡೋವರೆಗೂ ಆ ವಸ್ತು ಅಲ್ಲಿಯೇ ಇರುತ್ತೆ. ಆದರೆ ಶರೀರದ ಒಳಗಡೆ ಪ್ರಕೃತಿಯಲ್ಲಿ ಅನೇಕ ಕೆಲಸಗಳು ನಡೀತಾ ಇದ್ದಾವೆ. ಅಂದ್ರೆ ಯಾರೋ ಒಬ್ರು ಇದ್ರ ಹಿಂದೆ ಇರಬೇಕು ಅಂತಾಯ್ತಲ್ಲ ಅಲ್ವೇ? ಹಾಗೆ ನಿಸರ್ಗದ ಚಟುವಟಿಕೆಯ ಹಿಂದಿರುವ ಜ್ಞಾನ ಶಕ್ತಿಯೇ ದೇವತೆ ಅಂತ ಹೆಸರು. ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ. ನಿಸರ್ಗದ ಚಟುವಟಿಕೆಯ ಹಿಂದೆ ಇರುವ ಅಥವಾ ಆ ಚಟುವಟಿಕೆಗೆ ಕಾರಣವಾಗಿರುವ ಜ್ಞಾನ ಶಕ್ತಿ ಏನೋ ಅದುವೇನೆ ದೇವತೆ ಅಂತ ಕರೆಸ್ಕೊಳ್ಳುತ್ತದೆ. ದೇವತೆ ಅನ್ನೋದು ನೆನ್ಪಿಡಿ. ನಾನು ದೇವರು ಅಂತ ಹೇಳಲಿಲ್ಲ, ಭಗವಂತ ಅಂತ ಹೇಳಿಲ್ಲ, ದೇವತೆ ಅಂತ ಹೇಳಿದೆ. ಅಂದ್ರೆ ಮಳೆ ಬರೋದಕ್ಕೆ ಒಂದು ಶಕ್ತಿ ಕಾರಣ. ಆ ಶಕ್ತಿಗೆ ನಾವು ಮಳೆಯ ದೇವರು ಅಥವಾ ಮಳೆಯ ದೇವತೆ ಅಂತ ಹೇಳ್ತೀವಿ. ಗಾಳಿ ಬೀಸ್ತಾ ಇದೆ, ಅದರ ಹಿಂದೆ ಇರುವಂತಹ ಶಕ್ತಿಗೆ ನಾನು ಗಾಳಿಯ ದೇವತೆ, ವಾಯು ದೇವತೆ. ಅಗ್ನಿ ಸುಡ್ತಾ ಇದೆ, ಬೆಂಕಿ ಸುಡ್ತಾ ಇದೆ, ಅದಕ್ಕೆ ಅದರ ಹಿಂದೆ ಆ ಸುಡುವ ಚಟುವಟಿಕೆ ಹಿಂದಿರುವ ಜ್ಞಾನ ಶಕ್ತಿಗೆ ನಾನು ಏನ್ ಹೇಳ್ತೇನೆ? ಅಗ್ನಿ ದೇವತೆ. ಗಿಡ ಮರಗಳು ಬೆಳೀತಾ ಇದ್ದಾವೆ, ಅದಕ್ಕೆ ನಾನು ಔಷಧಿ ವನಸ್ಪತಿ ದೇವತೆ ಅಂತೆಲ್ಲ ಹೇಳ್ತೇವೆ. ಅಂದ್ರೆ ಒಟ್ಟಾರೆಯಾಗಿ ಏನರ್ಥ? ನಿಸರ್ಗದಲ್ಲಿ ಯಾವುದೇ ಚಟುವಟಿಕೆ ನಡೆದರೂ ಆ ಚಟುವಟಿಕೆಯ ಹಿಂದೆ ಇರುವ ಶಕ್ತಿಗೆ ದೇವತೆ ಅಂತ ಹೆಸರು. ಈ ದೇವತೆ ಬಹಳ ಶಕ್ತಿ ಉಳ್ಳಂಥದ್ದು. ಇಂತಹ ಅನೇಕ ದೇವತೆಗಳಿದ್ದಾವೆ. ಅನೇಕ ದೇವತೆಗಳಿದ್ರೂ ಆ ಎಲ್ಲ ದೇವತೆಗಳನ್ನ 3 ವಿಭಾಗಗಳಲ್ಲಿ ವಿಂಗಡಿಸ್ತಾರೆ. ಭೂಲೋಕದ ಅಂದ್ರೆ ಭೂಮಿಯ ಮೇಲೆ ಇರುವಂತಹ ಆ ಚಟುವಟಿಕೆಯ ಶಕ್ತಿಗಳು, ಅವುಗಳಿಗೆ ಭೂಲೋಕದ ದೇವತೆಗಳು ಅಂತ. ಆಕಾಶದಲ್ಲಿ ಅಂದ್ರೆ ಸ್ವರ್ಗ ಅಂತ ಒಂದು ಲೋಕ ಇದೆ, ದ್ಯೂಲೋಕ ಅಂತ ಕರೀತಾರೆ ಅದಕ್ಕೆ. ಆ ಲೋಕದಲ್ಲಿ ಇರುವಂತಹ ಚಟುವಟಿಕೆಯ ಶಕ್ತಿಯು ಅಂದ್ರೆ ಇವಾಗ ಮಳೆ ಬರಬೇಕು, ಮಳೆ ಬರಬೇಕು ಅಂದ್ರೆ ಮೇಲಿಂತಾನೆ ಬರಬೇಕು. ಆ ಮಳೆಯ ದೇವತೆ ಯಾರು? ಇಂದ್ರ. ಅವನಿರೋದಲ್ಲಿ ಸ್ವರ್ಗ. ಹೀಗೆ ಆ ದೇವತೆಗೆ ಸ್ವರ್ಗದಲ್ಲಿರುವ ದೇವತೆಗಳು ಮತ್ತು ಭೂಮಿ ಮತ್ತು ಸ್ವರ್ಗದ ಮಧ್ಯದಲ್ಲಿರುವ ಅಂತರಿಕ್ಷದಲ್ಲಿ ಇರುವಂತಹ ದೇವತೆ. ಇವಾಗ ವಾಯು ಅವನು ಮಧ್ಯದಲ್ಲಿದ್ದಾನೆ, ಅವನು ಅಂತರಿಕ್ಷ ದೇವತೆ. ಹೀಗೆ ಒಟ್ಟು 3 ವಿಭಾಗಗಳಲ್ಲಿ ವಿಂಗಡಿಸ್ತಾರೆ. ಭೂಲೋಕದ ದೇವತೆಗಳು, ಸ್ವರ್ಗದ ದೇವತೆಗಳು ಅಥವಾ ದ್ಯೂಲೋಕದ ದೇವತೆಗಳು ಮತ್ತು ಅಂತರಿಕ್ಷದ ದೇವತೆಗಳು ಅಂತ. ಈ 3 ದೇವತೆಗಳನ್ನ ಸೇರಿಸಿ ಒಟ್ಟಾರೆಯಾಗಿ ಎಷ್ಟು ಸಂಖ್ಯೆ ಅಂತ ಹೇಳಿದ್ರೆ 33 ಅಂತ ಹೇಳ್ತೇವೆ. 33 ಪ್ರಕಾರದ ದೇವತೆಗಳು. ಯಾವ್ದ್ಯಾವ್ದು ಆ ದೇವತೆಗಳು ಅಂತ ನೋಡಿದ್ರೆ, ಅಷ್ಟವಸುಗಳು. ವಸು ಅನ್ನುವಂತಹ ಗುಂಪಿಗೆ ಸೇರುವಂತಹ ದೇವತೆಗಳು 8. ದ್ವಾದಶ ಆದಿತ್ಯರು. ಆದಿತ್ಯ ಎನ್ನುವಂತಹ ಗುಂಪಿಗೆ ಸೇರುವ ದೇವತೆಗಳು 12. ಏಕಾದಶ ರುದ್ರರು. ರುದ್ರ ಅನ್ನುವಂತಹ ಗುಂಪಿಗೆ ಸೇರುವ ದೇವತೆಗಳು 11. ಆಮೇಲೆ ಇವುಗಳ ಎಲ್ಲ ದೇವತೆಗಳಿಗೆ ಹಿರಿಯ ಅನ್ನುವಂತಹ ರೀತಿಯಲ್ಲಿ ಇಂದ್ರ, ಇವರಿಗೂ ಹಿರಿಯ ಎನ್ನುವಂತಹ ರೀತಿಯಲ್ಲಿ ಮೊದಲು ಹುಟ್ಟಿಸಿದವನು ಅನ್ನುವಂತಹ ರೀತಿಯಲ್ಲಿ ಪ್ರಜಾಪತಿ. ಒಟ್ಟಾರೆ ಸೇರಿಸಿದ್ರೆ ಎಷ್ಟಾಯ್ತು? 8, 12, 20, 11, 31. ಆಮೇಲೆ ಇಂದ್ರ 32, ಪ್ರಜಾಪತಿ 33.
33 ಪ್ರಕಾರದ ದೇವತೆಗಳು ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ದೇವತೆ ಪ್ರಕಾರ ಅನ್ನೋದಕ್ಕೆ ಕೋಟಿ ಅಂತ ಪದ. ಕೋಟಿ ಅಂದ್ರೆ 33 ಪ್ರಕಾರ ದೇವತೆಗಳು ಅಂತ ಹೇಳಿದ್ರೆ 33 ಕೋಟಿ ದೇವತೆಗಳು ಅಂತ ಆಯ್ತು. ಸಾಧಾರಣವಾಗಿ ನಾವು ಏನ್ ಅಂದ್ಕೊಳ್ತೀವಿ, 33 ಕೋಟಿ ದೇವತೆಗಳು ಅಂತ ಹೇಳಿದ್ರೆ 1 10 ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಆಮೇಲೆ ಕೋಟಿ ಅಂತ ಹೇಳ್ತೀವಿ ತಾನೆ. ಸಂಖ್ಯೆಯಲ್ಲಿ ಬರುವ ಕೋಟಿ 33 ಕೋಟಿ ಅಂದ್ರೆ ಆ ಕೋಟಿ ಅಲ್ಲ, 33 ಪ್ರಕಾರದ ದೇವತೆಗಳು ಅಂತ. ಆ ಯಾವ ದೇವತೆಗಳು ಅಂತ ನಾನು ಈಗಾಗಲೇ ಹೇಳಿದೆ. 8 ವಸುಗಳು, 12 ಆದಿತ್ಯರು, 11 ರುದ್ರರು, ಇಂದ್ರನು, ಪ್ರಜಾಪತಿ. ಹೀಗೆ 33 ಕೋಟಿ ದೇವತೆಗಳು ಅಂತಾದ್ರೆ ಇವರೆಲ್ಲರೂ ಹಿಂದಿನ ಜನ್ಮದಲ್ಲಿ ಅಥವಾ ಹಿಂದಿನ ಸೃಷ್ಟಿನಲ್ಲಿ ಬಹಳ ತಪಸ್ಸು ಮಾಡಿ ಈ ಸೃಷ್ಟಿನಲ್ಲಿ ಆಯಾ ದೇವತೆಯ ಸ್ಥಾನದಲ್ಲಿ ಹುಟ್ಟಿದ್ರು. ಇನ್ನೊಂದು ಬಾರಿ ಗಮನಿಸ್ಕೊಳ್ಳಿ, ಈ ದೇವತೆಗಳು ಹಿಂದಿನ ಸೃಷ್ಟಿನಲ್ಲಿ ಬಹಳ ಕಷ್ಟವಾದ ದೀರ್ಘವಾದ ತಪಸ್ಸನ್ನ ಮಾಡಿ ಆ ತಪಸ್ಸಿನ ಪ್ರಭಾವದಿಂದ ಈ ಸೃಷ್ಟಿಯಲ್ಲಿ ಆಯಾ ದೇವತೆಗಳಾಗಿ ಹುಟ್ಟಿದರು. ಅಂದ್ರೆ ಏನರ್ಥ, ಈ ಸೃಷ್ಟಿ ಮುಗಿದು ಮುಂದಿನ ಸೃಷ್ಟಿನಲ್ಲಿ ಇವತ್ತಿರುವಂತಹ ಇಂದ್ರನೇ ಇರಬೇಕು ಅಂತೇನಿಲ್ಲ. ಬೇರೆ ಇಂದ್ರ ಬರಬಹುದು, ಬೇರೆ ಅಗ್ನಿ ಬರಬಹುದು, ಬೇರೆ ವಾಯು ಬರಬಹುದು. ಹೀಗೆ ಈ ದೇವತೆಗಳು ಬಹಳ ತಪಸ್ಸು ಮಾಡಿ ಆ ಸಾಮರ್ಥ್ಯವನ್ನ ಪಡೆದುಕೊಂಡು ಆ ಜಾಗಕ್ಕೆ ಬಂದು ಕೂತ್ಕೊಂಡ್ರು. ಅವರಿಗೆ ವಿಶೇಷವಾಗಿರುವಂತಹ ಶಕ್ತಿ ಏನ್ ಶಕ್ತಿ ಅಂತ ಕೇಳಿದ್ರೆ, ನಾವು ಮನುಷ್ಯರಿದೀವಲ್ಲ ಇಲ್ಲಿ ಭೂಮಿ ಮೇಲೆ, ನಮಗೆ ಬೇಕಾಗಿರೋದನ್ನು ಕೊಡುವಂತಹ ಸಾಮರ್ಥ್ಯ ಅವರಿಗಿದೆ. ನಾವೇನ್ ಕೇಳ್ತೀವೋ ಅದನ್ನು ಕೊಡುವಂತಹ ಸಾಮರ್ಥ್ಯ ಅವರಿಗಿದೆ. ಆದರೆ ಯಾವ ರೀತಿ ನಾವು ಒಂದು ಎಲೆಕ್ಟ್ರಿಕ್ ವಸ್ತುವನ್ನ ಬಳಸಿದ ಮೇಲೆ ಅದರದ್ದು ಚಾರ್ಜ್ ಡಿಸ್ಚಾರ್ಜ್ ಆಗುತ್ತೆ, ಪುನಃ ನಾವು ಅವರಿಗೆ ಮತ್ತೆ ಆ ವಸ್ತುವಿಗೆ ಚಾರ್ಜ್ ಮಾಡಬೇಕಾಗ್ತದೆ. ಇವಾಗ ಮೊಬೈಲ್ 8 ಗಂಟೆ ಬಳಸಿದ ಮೇಲೆ ಮೊಬೈಲ್ ಬ್ಯಾಟರಿ ಡೌನ್ ಆಗುತ್ತೆ, ಮತ್ತೆ ನಾನು ಅದಕ್ಕೆ ಚಾರ್ಜ್ ಮಾಡಬೇಕಾಗ್ತದೆ. ಹಾಗೇನೆ ದೇವತೆಗಳಿಗೂ ಚಾರ್ಜ್ ಮಾಡಬೇಕಾಗುತ್ತೆ. ಚಾರ್ಜ್ ಮಾಡುವುದು ಅವ್ರು ಯಾರು ಗೊತ್ತೇನು? ನಾವೇ. ಇವಾಗ ನಿಮಗೆ ಆಶ್ಚರ್ಯ ಆಗ್ಬೋದು, ಅದೇನ್ರಿ ದೇವತೆಗಳು ಮಹಾಮಹಿಮರು ಮಹಾಶಕ್ತಿ ಉಳ್ಳವರು ಅಂತ ಹೇಳಿದ್ರಿ, ಇವಾಗ ಅದಕ್ಕೆ ಚಾರ್ಜ್ ಮಾಡ್ಬೇಕಾಗಿರೋದು ನಾನೇನೆ? ಹೌದು ಕಣಯ್ಯ, ನಾನೇ. ಇವಾಗ ನೋಡಿ, ಒಂದು ಮೊಬೈಲ್ ಏನೆಲ್ಲಾ ಕೆಲಸ ಮಾಡಬಹುದು. ಮೊಬೈಲು ನಾನ್ ಮಾಡದೇ ಇರೋ ಎಲ್ಲಾ ಕೆಲಸ ಮೊಬೈಲ್ ಮಾಡುತ್ತೆ. ಆದ್ರೆ ಆ ಮೊಬೈಲಿಗೆ ಚಾರ್ಜ್ ಹಾಕ್ಸೋನು ನಾನೇ. ಹೌದು ತಾನೆ? ಎಲ್ಲಿವರೆಗೂ ಡಾಟಾ ಇರುತ್ತೋ ಅಲ್ಲಿವರೆಗೂ ಈ ಜಗತ್ತಿನ ಎಲ್ಲ ಕೆಲಸ ಮಾಡುತ್ತೆ. ಡಾಟಾ ಖಾಲಿ ಆದ್ಮೇಲೆ ಮತ್ತೆ ರೀಚಾರ್ಜ್ ಮಾಡಿಸ್ಬೇಕು ನಾನು. ರೀಚಾರ್ಜ್ ಮಾಡಿಸಿದ್ಮೇಲೆ ಮತ್ತೆ ಅದು ಎಲ್ಲ ಕೆಲಸ ಮಾಡಿಕೊಡುತ್ತೆ ನನಗೋಸ್ಕರ. ಕರೆಕ್ಟಾ? ದೇವತೆಗಳಿಗೂ ಹಾಗೇನೆ. ನಾನು ದೇವತೆಗಳಿಗೂ ರೀಚಾರ್ಜ್ ಮಾಡ್ತಾ ಇರಬೇಕು. ಇದೇನ್ರಿ ಹೊಸದಾಗಿ ಹೇಳ್ತಾ ಇದ್ದೀರಿ, ನೀವೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದೀರಿ ಅಂತ ಭಾವಿಸ್ಬೇಡಿ. ಈ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ದ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ ಅಂತ. ಶ್ಲೋಕದ ಅರ್ಥ ಏನು? ಭಗವಂತ ಈ ಸೃಷ್ಟಿ ಮಾಡುವಾಗ ಯಜ್ಞಗಳನ್ನು ಸೃಷ್ಟಿ ಮಾಡಿ ಮತ್ತು ಈ ಪ್ರಜೆಗಳನ್ನ ಅಂದ್ರೆ ನಮ್ಮಗಳನ್ನ ಸೃಷ್ಟಿ ಮಾಡಿ, ಯಜ್ಞಗಳನ್ನು ಮತ್ತು ನಮ್ಮಗಳನ್ನು ಒಟ್ಟೊಟ್ಟಿಗೆನೆ ಸೃಷ್ಟಿ ಮಾಡಿ ಏನ್ ಹೇಳ್ದ? ನೋಡ್ ಕಣಯ್ಯ, ಈ ಯಜ್ಞ ಅಂತ ಏನಿದೆಯಲ್ಲ
ಇದು ನಿನಗಿರುವಂತಹ ಕಾಮಧೇನು ಇದ್ದ ಹಾಗೆ. ಇದ್ರ ಮೂಲಕ ನೀನು ಏನ್ ಬೇಕು ಅದನ್ನೆಲ್ಲ ಪಡ್ಕೊಳ್ಬಹುದು. ಏನೇನ್ ಬೇಕೋ ಅದು ಯಜ್ಞದ ಮೂಲಕ ಪಡ್ಕೋ ಅಂತ ಆ ಒಂದು ಮ್ಯಾಜಿಕ್. ನಾವು ಹ್ಯಾರಿ ಪಾಟರ್ ಸಿನಿಮಾದಲ್ಲಿ ನೋಡ್ತೀವಲ್ಲ, ಒಂದು ಮ್ಯಾಜಿಕ್ ಸ್ಟಿಕ್ ಹಾಗೆ ನಮಗೆ ಒಂದು ಯಜ್ಞ ಭಗವಂತ ನಮಗೆ ಕೊಟ್ಟೋದ. ಆ ಯಜ್ಞದಲ್ಲಿ ಬೇರೆ ಬೇರೆ ದೇವತೆಗಳಿಗೆ ಉಪಯೋಗಿಸಿ. ನೀವು ಗಮನ ಹರಿಸಿದ್ರೆ ನಾನು ಏನ್ ಹೇಳಿದೆ, ಭಗವಂತ ಸೃಷ್ಟಿ ಮಾಡಿ ಅಂತ ಹೇಳಿದೆ. ಅಂದ್ರೆ ಸೃಷ್ಟಿ ಮಾಡಿದ್ದು ದೇವತೆಗಳು ಅಲ್ಲ, ಭಗವಂತ. ದೇವತೆ ಬೇರೆ, ಭಗವಂತ ಬೇರೆ. ಆ ವಿಷಯ ನಿಮಗೊಂದು 5 ನಿಮಿಷದ ನಂತರ ಗೊತ್ತಾಗುತ್ತೆ. ಇವಾಗ ಇಷ್ಟು ನೆನ್ಪಿಟ್ಕೊಳ್ಳಿ. ದೇವತೆಗಳಿಗೆ ಉದ್ದೇಶಿಸಿ ಅಗ್ನಿಯಲ್ಲಿ ಹವಿಸ್ಸನ್ನ ಹಾಕಿದರೆ, ಅಂದ್ರೆ ಹೋಮ ಮಾಡಿದ್ರೆ, ಯಜ್ಞದಲ್ಲಿ ನಾನು ಮಾಡಿದರೆ, ಆ ಅಗ್ನಿ ತನ್ನ ಜ್ವಾಲೆ ಮತ್ತು ಧೂಮ ಹೊಗೆಯ ಮೂಲಕ ನಾನು ಯಾವ ದೇವತೆಯನ್ನು ಕುರಿತು ಹವನ ಮಾಡಿದ್ದೇನೋ ಆ ದೇವತೆಗೆ ಈ ಹವಿಸ್ಸಿನ ಸತ್ವ ಜಿಸ್ಟ್ ತೆಗೆದುಕೊಂಡು ಹೋಗಿ ತಲುಪಿಸ್ತಾನೆ. ಅದರಿಂದ ಸಂಪ್ರೀತನಾಗಿರುವಂತಹ ಆ ದೇವತೆ ನನಗೆ ನಾನು ಕೇಳಿರುವಂತಹ ಇಷ್ಟಾನಿಷ್ಟಗಳನ್ನು ನನಗೆ ಕೊಡ್ತಾನೆ. ನಾನು ಏನು ಕೇಳ್ಕೊಂಡಿದ್ದೆ ಅದನ್ನು ದಯಪಾಲಿಸ್ತಾನೆ. ಇವಾಗ ನೀವು ಮುಂಚೆ ನಾನು ಕಥೆ ಹೇಳಿದ್ನಲ್ಲ, ನೆನಪು ಮಾಡ್ಕೊಳ್ಳಿ. ಬಹಳ ಕಷ್ಟ ಬಂತು, ದೇವಸ್ಥಾನಕ್ಕೆ ಹೋದೆ, ನಮಸ್ಕಾರ ಮಾಡಿದೆ, ಆಮೇಲೆ ನಂಗೆ ಜಾಬ್ ಲೆಟರ್ ಬಂತು. ಅದ್ರ ಹಿಂದೆ ಆಗಿರೋ ಲಾಜಿಕ್ ಏನು ಗೊತ್ತೇನು? ಇದೆ. ಸಹ ಯಜ್ಞ ಪ್ರಜಾ ಸೃಷ್ಟವ, ಯಜ್ಞಗಳನ್ನು ಸೃಷ್ಟಿ ಮಾಡಿದ ಮನುಷ್ಯರ ಜೊತೆಗೆ ಈ ಯಜ್ಞದ ಮೂಲಕವೇನೆ ನೀವು ನಿಮಗೇನ್ ಬೇಕೋ ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ದ. ಇವಾಗ ಯಜ್ಞ ಅಂದ್ರೆ ಅಗ್ನಿಯಲ್ಲಿ ಒಂದು ಹವನ ಕುಂಡ ಹಾಕಿ ಅದರಲ್ಲಿ ಅಗ್ನಿ ತಯಾರು ಮಾಡಿ ಅದರಲ್ಲಿ ಹಾಕುವಂತಹದ್ದು, ಇದು ಯಜ್ಞವೇ. ಆದರೆ ಅದಿಷ್ಟೇ ಯಜ್ಞ ಅಲ್ಲ, ಅನೇಕ ಪ್ರಕಾರದ ಯಜ್ಞಗಳಿದ್ದಾವೆ. ಅಗ್ನಿಯಲ್ಲಿ ಮಾಡುವಂತಹದ್ದು ಒಂದು ಯಜ್ಞ. ದೇವತೆಗಳ ವಿಗ್ರಹ ಇಟ್ಕೊಂಡು ಪೂಜೆ ಮಾಡುವಂತಹದ್ದು, ಅದು ಪೂಜಾ ಯಜ್ಞ ಅಂತ ಕರೆಸ್ಕೊಳ್ತದೆ, ಪೂಜೆ ಅಂತ ಕರೆಸ್ಕೊಳ್ತದೆ. ನಾನು ಊಟ ಮಾಡೋದಿದೆಯಾ ತಾನೆ, ಅದು ಒಂದು ಯಜ್ಞವೇನೆ. ಇಲ್ಲಿ ಒಳಗಡೆ ಉದರದಲ್ಲಿ ವೈಶ್ವಾನರ ಅನ್ನುವಂತಹ ದೇವತೆ ಕೂತಿರ್ತಾನೆ. ಅದು ಕೂಡ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ನಾನು ಈ ಒಳಗಡೆ ಕುಳಿತುಕೊಂಡು ವೈಶ್ವಾನರ ರೂಪದಲ್ಲಿದ್ದು ನೀನು ಊಟ ಮಾಡಿರೋದು ಎಲ್ಲವನ್ನು ನಾನು ಪಚಾಮಿ, ಜೀರ್ಣ ಮಾಡ್ತೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ನಾನು ಊಟ ಮಾಡೋದು ಅಂತೇನಿದೆಯಲ್ಲ, ಅದು ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಪ್ರೋಟೀನು ವಿಟಮಿನ್ಗೋಸ್ಕರವಾಗಿ ಅಲ್ಲ. ಅದು ಹೌದು, ಆದರೆ ಅದಿಷ್ಟೇ ಅಲ್ಲ. ಮತ್ತೇನು, ಒಳಗಡೆ ಇರುವ ವೈಶ್ವಾನರಿಗೆ ನಾನು ತೋರಿಸ್ತಾ ಇರುವಂತಹ ನೈವೇದ್ಯ, ಅದು ಕೂಡ ಒಂದು ಯಜ್ಞವೇನೆ. ಹೊಟ್ಟೆನಲ್ಲಿ ಒಂದು ಅಗ್ನಿ ಇದೆ ಅಂತ ಹೇಳ್ತಾರೆ, ಜಠರ ಅಗ್ನಿ ಅಂತ. ಆ ಅಗ್ನಿಯೇನೆ ನಮಗೆ ಜೀರ್ಣ ಮಾಡುವಂತಹದ್ದು, ತಿಂದ ಆಹಾರವನ್ನು ಜೀರ್ಣ ಮಾಡುವಂಥದ್ದು. ಹಾಗಾಗಿ ನಾವು ಹಾಕುವಂತಹ ಒಂದೊಂದು ತುತ್ತು ಆ ಅಗ್ನಿಗೆ, ಆ ಅಗ್ನಿ ಹೆಸರು ವೈಶ್ವಾನರ, ಆ ವೈಶ್ವಾನರಿಗೆ ಹಾಕಿದ ಹವಿಸ್ಸು, ಆಹುತಿ ಅಂತ ಗರಿಸಬೇಕು. ಹೀಗೆ ಒಟ್ಟಾರೆಯಾಗಿ ಅನೇಕ ದಾನ ಯಜ್ಞ ಇದೆ. ದಾನ ಮಾಡೋದು ಅದು ಯಜ್ಞ. ಸೇವೆ ಮಾಡೋದು ಅದು ಯಜ್ಞ. ನನ್ನ ಹತ್ರ ದುಡ್ಡಿಲ್ಲ, ದಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಏನ್ ಮಾಡ್ಬೋದು? ಸೇವೆ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಸ ಬಳಿಯಿರಿ, ಅಲ್ಲಿ ನೀರೆಲ್ಲ ಹಾಕಿ ಸ್ವಚ್ಛ ಮಾಡಿ, ಬಂದಂತಹ ಭಕ್ತರಿಗೆ ಅನುಕೂಲವಾಗುವಂತೆ ಕ್ಯೂ ಮೇಂಟೈನ್ ಮಾಡಿ, ಬಂದಂತಹ ಭಕ್ತರಿಗೆ ಅನುಕೂಲವಾಗುವಂತೆ ಅಲ್ಲಿ ಅನ್ನದಾನದ ವ್ಯವಸ್ಥೆ ಮಾಡಿ, ಏನಾದರೂ ಮಾಡ್ಬೋದು. ಹಾಗಾಗಿ ಅನೇಕ ಪ್ರಕಾರದ ಯಜ್ಞಗಳಿದಾವೆ. ಅಗ್ನಿಯಲ್ಲಿ ಮಾಡೋದು ಅಷ್ಟೇ ಯಜ್ಞ ಅಲ್ಲ, ಅದು ಹೌದು, ಆದ್ರೆ ಅದಷ್ಟೇ ಅಲ್ಲ. ಹೀಗೆ ಅದು ಜಪಯಜ್ಞ ಅಂತಿದೆ. ಸುಮ್ಮನೆ ನಾನು ಒಂದು ಮಂತ್ರ ಜಪ ಮಾಡ್ಕೊಂಡಿರೋದು, ಅದು ಜಪಯಜ್ಞ. ದಾನ ಯಜ್ಞ, ಸೇವಾ ಯಜ್ಞ, ಅನ್ನ ಯಜ್ಞ, ಊಟ ಮಾಡುವಂಥದ್ದು, ಹೀಗೆ ಅನೇಕ ಪ್ರಕಾರದ ಯಜ್ಞಗಳಿದೆ. ಈ ಯಜ್ಞದ ಮೂಲಕ, ಪೂಜಾ ಯಜ್ಞ, ಅವುಗಳ ಮೂಲಕ ದೇವತೆಗಳನ್ನ ಸಂಪ್ರೀತಗೊಳಿಸಿ ನನಗೆ ಬೇಕಾಗಿರುವಂತಹ ವರವನ್ನ ನಾನು ಪಡೆದುಕೊಳ್ಳುತ್ತೇನೆ.
ಅಂತ ಆಯ್ತು. ಈ ದೇವತೆಗಳಿಗೆ ವರ ಕೊಡುವಂತಹ ಶಕ್ತಿ ಇರುತ್ತೆ. ಆದರೆ ಇವರುಗಳು ಸಂಪೂರ್ಣ ಸ್ವತಂತ್ರರಲ್ಲ. ಸಂಪೂರ್ಣ ಸ್ವತಂತ್ರರಲ್ಲ. ಈ ದೇವತೆಗಳಿಗೆ ಸಾಕಷ್ಟು ಶಕ್ತಿ ಇದ್ರೂ ಅವರು ಸ್ವತಂತ್ರರಲ್ಲ, ಇನ್ನೊಬ್ಬರ ಅಧೀನದಲ್ಲಿ ಇರುವಂಥವರು. ಯಾರವರು ಅಂತ ಕೇಳಿದ್ರೆ ಉಪನಿಷತ್ತಿನಲ್ಲಿ ಹೇಳ್ತದೆ, ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ. ನೀವು ಸುಮ್ಮನೆ ನೋಡಿದ್ರೆ ನನ್ನ ಶರೀರದ ಒಳಗಡೆ ಎಲ್ಲಾ ಚಟುವಟಿಕೆಗಳು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾವೆ. ಯಾವಾಗ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ? ಬಾಸ್ ನೋಡ್ತಾ ಇದ್ದಾನೆ ಅಂದ್ರೆ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ತಾನೆ. ಆಫೀಸಲ್ಲಿ ಎಲ್ಲರೂ ಅವ್ರವ್ರ ಟೇಬಲ್ ಮೇಲೆ ಕುರ್ಚಿ ಮೇಲೆ ಕೂತ್ಕೊಂಡು ತಲೆ ಕೆಳಗೆ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಬಾಸ್ ಒಳಗಡೆ ಇದ್ದಾನೆ ಅಂತ ಅರ್ಥ. ಕ್ಲಾಸಲ್ಲಿ ಎಲ್ಲ ಮಕ್ಕಳು ಗಲಾಟೆ ಮಾಡದೆ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಏನರ್ಥ? ಮೇಷ್ಟ್ರಿದ್ದಾರೆ ಅಂತ ಅರ್ಥ. ಹಾಗೆ ಎಲ್ಲರೂ ಅವ್ರವ್ರ ಪಾಡಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಯಜಮಾನ ಇದ್ದಾನೆ ಅಂತ ಅರ್ಥ. ಹಾಗೆ ನಿಸರ್ಗದಲ್ಲಿ ಆಗ್ಲಿ ನಮ್ಮ ಶರೀರದ ಒಳಗಡೆ ಆಗ್ಲಿ ಎಲ್ಲವೂ ಅವ್ರವ್ರ ಪಾಲಿಗೆ ಸರಿಯಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತಾದ್ರೆ ಇವರುಗಳ ಬಾಸ್ ಒಬ್ಬನು ಇದ್ದಾನೆ ಅಂತ ಆಯ್ತು ತಾನೆ. ಅದು ಯಾರು ಅಂತ ಕೇಳಿದಾಗ ಅವನೇ ಭಗವಂತ. ಸಾಧಾರಣ ಭಾಷೆಯಲ್ಲಿ ನಾವು ಅವನಿಗೆ ದೇವರು ಅಂತ ಕರಿತೀವಿ. ದೇವತೆ ಅಂದ್ರೆ ನಿಸರ್ಗದ ಶಕ್ತಿ, ಆ ಶಕ್ತಿಗೆ ಯಜಮಾನ ದೇವರು, ಅವನಿಗೆ ಭಗವಂತ ಅಂತ ಕರಿತೀವಿ, ದೇವರು ಅಂತ ಕರಿತೀವಿ. ಆ ಭಗವಂತ ಯಾರು ಅಂತ ಪ್ರಶ್ನೆ. ಈ ಪ್ರಶ್ನೆ ಇಟ್ಕೊಂಡು ಭೃಗು ಅನ್ನುವಂತಹ ಒಬ್ಬ ಹುಡುಗ ಅವರ ತಂದೆಗೆ ಪ್ರಶ್ನೆ ಕೇಳ್ದ, ಅಪ್ಪ ಬ್ರಹ್ಮ ಅಂದ್ರೆ ಏನು ಹೇಳು? ಈ ಭಗವಂತನಿಗೇನೆ ಉಪನಿಷತ್ತಿನಲ್ಲಿ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂದ್ರೆ ಏನ್ ಹೇಳು? ಯಾರು ಹೇಳು? ಬ್ರಹ್ಮನ ಬಗ್ಗೆ ತಿಳಿಸ್ಕೊಡು ಅಂತ ಆ ಭೃಗು ಅನ್ನುವಂಥವನು ಕೇಳ್ದ. ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ. ಹೇ ತಂದೆಯೇ, ಬ್ರಹ್ಮ ಅಂದ್ರೆ ಏನು ಅದನ್ನ ನಂಗೆ ತಿಳಿಸ್ಕೊಡು ಅಂತ ಕೇಳ್ದ. ಆವಾಗ ತಂದೆಯಾದಂತಹ ವರುಣ ಅವನೇನು ಹೇಳ್ದ? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಹೇಳೋದು. ಯಾವುದರಿಂದ ಈ ಎಲ್ಲ ಜಗತ್ತು ಭೂತಗಳು ಅಂದ್ರೆ ನಾವೆಲ್ಲರೂ ಇದೀವಿ ತಾನೆ. ಭೂತ ಅಂದ್ರೆ ಎಕ್ಸಿಸ್ಟೆಂಟ್, ಯಾವ್ದ್ಯಾವ್ದಿದೆ ಅದೆಲ್ಲವೂ ಭೂತ. ಭೂತ ಅಂದ್ರೆ ದೆವ್ವ ಭೂತ ಪಿಶಾಚ ಅಂತ ಇಟ್ಕೊಳ್ಬೇಡಿ. ಭೂತ ಅಂದ್ರೆ ಇರೋದು, ಪಂಚಮಹಾಭೂತಗಳು ಅಂತ ಹೇಳ್ತೇವೆ ತಾನೆ. ಅದು ಆ ಎಲ್ಲ ಯಾವುದರಿಂದ ಭೂತಗಳು ಯಾವುದರಿಂದ ಹುಟ್ಟಿದೇವೆಯೋ, ಯಾವುದರಿಂದ ನಿಲ್ತಾವೆಯೋ, ಯಾವುದರಲ್ಲಿ ಪುನಃ ಹೋಗಿ ಸೇರ್ತವೆಯೋ ಅವನೇ ಭಗವಂತ ಅಂತ ಹೇಳಿದ. ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಬೇಕು ಅಂತಾದ್ರೆ ಈ ಜಗತ್ತಿಗೆ ಕಾರಣ ಯಾರು? ಅವನೇ ಭಗವಂತ ಅಂತ ಆಯ್ತು. ಈ ಜಗತ್ತು ಅಂತ ಹೇಳಿದಾಗ ನಾವು ಆ ಜಗತ್ತಿನಲ್ಲೇ ಬಂದ್ವಿ. ನನಗೆ ಕಾರಣ ಯಾರು? ನಾನು ಹೇಳ, ನನಗೆ ಕಾರಣ ನನ್ನ ಅಪ್ಪ ಅಮ್ಮ. ಅವ್ರ ಕಾರಣ ಅದ್ರ ಹಿಂದೆ 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 ಹೋದಾಗ ನಮಗೆ ಸ್ವಲ್ಪ ಒಂದು 5-6 ತಲೆಮಾರಿನ ನಂತರ ಗೊತ್ತಿಲ್ಲ ಅಂತ ಹೇಳ್ತೀವಿ ಅಲ್ವೇ. ಮೂಲದಲ್ಲಿ ಕಾರಣ ಯಾರು? ಅದು ಭಗವಂತ ಅಂತ. ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ಭಗವಂತ ಅಂತ ಹೇಳ್ತಾರೆ. ಆ ಭಗವಂತ ಸೃಷ್ಟಿಗೆ ಕಾರಣ, ಸೃಷ್ಟಿಯ ಹುಟ್ಟಿಗೆ ಕಾರಣ, ಸೃಷ್ಟಿಯ ನಿಲುವಿಗೆ ಕಾರಣ, ಸೃಷ್ಟಿಯ ಲಯಕ್ಕೆ ಕಾರಣ. ಅದನ್ನು ಬೇರೆ ಉಪನಿಷತ್ತಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೇಗೆ ಹೇಳ್ತಾರೆ? ಈ ಧಾತ ಯಥಾ ಪೂರ್ವಮ ಕಲ್ಪಯತ ದಿವಂಚ ಪೃಥ್ವೀಂಚಾಂತರಿಕ್ಷಂ ಅಂತ. ಧಾತ ಭಗವಂತನು ಈ ಹಿಂದೆ ಹೇಗೆ ಸೃಷ್ಟಿ ಇತ್ತೋ ಹಾಗೇನೆ ಎಲ್ಲವನ್ನು ತಯಾರು ಮಾಡ್ದ ಅಂತ. ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಇದಕ್ಕಿಂತ ಹಿಂದೆ ಒಂದು ಸೃಷ್ಟಿ ಇತ್ತು ಅಂತಾಯ್ತು. ಅದು ಹೇಗಿತ್ತೋ ಹಾಗೆ ಇದು ತಯಾರು ಮಾಡ್ದ ಅಂತ. ಇವಾಗ ಪ್ರಶ್ನೆ ಏನು? ಆ ಸೃಷ್ಟಿ ಹೇಗೆ ತಯಾರಾಯ್ತು? ಅದ್ರ ಹಿಂದಿನ ಸೃಷ್ಟಿಯ ಆಧಾರದ ಮೇಲೆ. ಆ ಸೃಷ್ಟಿ ಯಾವುದು? ಅದ್ರ ಹಿಂದಿನ ಸೃಷ್ಟಿಯ ಆಧಾರದ ಮೇಲೆ.
ಒಟ್ಟಾರೆಯಾಗಿ ಇದು ಹೀಗೇನೆ ಚಕ್ರದಂತೆ ನಡೀತಾ ಇರ್ತದೆ. ನೀವು ಶಾಲೆಯಲ್ಲಿ ಸರ್ಕಲ್ ನೋಡಿರ್ತಿರ್ತಾನೆ, ಸರ್ಕಲ್ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಗೆ ಇರೋದಿಲ್ವೋ ಹಾಗೆ ಸೃಷ್ಟಿ ಅನ್ನುವಂತಹದ್ದು ಒಂದು ಚಕ್ರ. ಆ ಚಕ್ರಕ್ಕೆ ಮೊದಲನೆಯದು ಪಾಯಿಂಟು ಅಂತ ಯಾವುದು ಇರೋದಿಲ್ಲ. ನೀವು ಎಲ್ಲಿ ಬೆರಳಿಡ್ತೀರೋ ಅದೇ ಮೊದಲನೇ ಪಾಯಿಂಟ್. ಹೌದಾ? ಹಾಗೆ ಇದಕ್ಕೆ ಸಂಸ್ಕೃತದಲ್ಲಿ ಅಥವಾ ವೇದಾಂತದಲ್ಲಿ ಏನ್ ಹೆಸರು? ಅನಾದಿ ಅಂತ ಹೆಸರು. ಈ ಸೃಷ್ಟಿ ಅನಾದಿ, ಸ್ಟಾರ್ಟಿಂಗ್ ಇಲ್ವೇ ಇಲ್ಲ, ಇದಕ್ಕೆ ನಿರಂತರವಾಗಿ ನಡೆದಿದೆ. ರಮಣ ಮಹರ್ಷಿಗಳು ಅಂತ ಬಹಳ ದೊಡ್ಡವರೊಬ್ಬರು ಆಗೋದ್ರು ಒಡಿಸ್ಸಾದಲ್ಲಿ. ಅವರು ಅವರಿಗೆ ಒಬ್ಬನೇ ಹೀಗೆ ಶಿಷ್ಯ ಬಂದು, ಗುರುಗಳೇ ಮೊಟ್ಟ ಮೊದಲನೇ ಸೃಷ್ಟಿ ಹೇಗಾಯ್ತು ಹೇಳಿ ಅಂತ ಕೇಳ್ದ. ಅದಕ್ಕೆ ಅವರು ಸಮುದ್ರ ದಂಡೆ ಮೇಲಿದ್ರು. ಸಮುದ್ರ ದಂಡೆ ಮೇಲೆ ಇದೆಲ್ಲ ಅಲೆಗಳು ಬರ್ತಾ ಇದ್ವು. ಅವ್ರು ಕೇಳಿದ್ರು, ನೋಡ್ಕಣಯ್ಯ, ಈ ಅಲೆಗಳಲ್ಲಿ ಮೊಟ್ಟ ಮೊದಲನೆಯ ಅಲೆ ಯಾವುದು ಅಂತ ನೀನು ಹೇಳು ನನಗೆ, ಆಮೇಲೆ ಮೊಟ್ಟ ಮೊದಲನೇ ಸೃಷ್ಟಿ ಹೇಗಾಯ್ತು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಇದರ ಅರ್ಥ ಏನು? ಯಾವ ರೀತಿ ಅಲೆಗಳಲ್ಲಿ ಮೊಟ್ಟ ಮೊದಲನೇ ಅಲೆ ಅಂತ ಹೇಳಿ ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ವೋ ಹಾಗೆ ಸೃಷ್ಟಿನಲ್ಲಿ ಮೊಟ್ಟ ಮೊದಲನೇ ಸೃಷ್ಟಿ ಅಂತ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆಯ್ತು. ಸಾರಾಂಶ ಏನು? ಈ ಜಗತ್ತನ್ನ ಸೃಷ್ಟಿ ಮಾಡದಿರುವಂತವನು ಭಗವಂತನು. ಅವನು ಹೇಗೆ ಸೃಷ್ಟಿ ಮಾಡ್ದ? ಹಿಂದೆ ಇದ್ದಂತೆ ಸೃಷ್ಟಿ ಮಾಡ್ದ ಅಂತ ಉತ್ತರ ಕಂಡುಕೊಂಡು. ಇವಾಗ ಮುಂದಿನ ಪ್ರಶ್ನೆ ಬರುತ್ತೆ, ಹೇಗ್ರಿ ಇದ್ದಾನೆ ಆ ಭಗವಂತ ಅಂತ ಕೇಳಿದ್ರೆ, ಉಪನಿಷತ್ತಿನಲ್ಲಿ ಬಹಳ ಕನ್ಫ್ಯೂಸ್ ಆಗುವಂತೆ ಉತ್ತರ ಕೊಡ್ತಾರೆ. ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಂತೆಲ್ಲ ಕೊಡ್ತಾರೆ. ಅಂದ್ರೇನು? ಅವನು ದಪ್ಪಗೂ ಇಲ್ಲ, ಕುಳ್ಳುಗೂ ಇಲ್ಲ, ಚೋಟುದ್ದಾನೂ ಇಲ್ಲ, ಮಾರುದ್ದಾನೂ ಇಲ್ಲ, ಬೆಳ್ಳಗೂ ಇಲ್ಲ, ಕಪ್ಪಗೂ ಇಲ್ಲ, ಉದ್ದಾನೂ ಇಲ್ಲ, ಗಿಡ್ಡಾನೂ ಇಲ್ಲ, ಅವನಿಗೆ ಒಳಗೆ ಅಂತಿಲ್ಲ, ಅವನಿಗೆ ಹೊರಗೆ ಅಂತಿಲ್ಲ, ಹೀಗೆಲ್ಲ ಉತ್ತರ ಕೊಡ್ತಾರೆ. ಅದೇನ್ರಿ ಹೀಗೆ ಉತ್ತರ ಕೊಡ್ತೀರಲ್ಲ ಅಂತ ಕೇಳಿದ್ರೆ, ಶಂಕರ ಭಗವತ್ಪಾದರು, ಶಂಕರಾಚಾರ್ಯರು ಆ ಎಲ್ಲ ಮಾತುಗಳ ಒಳ ಅರ್ಥವನ್ನ ಗ್ರಹಿಸಿ ಅವರು ನಮ್ಗೇನ್ ಹೇಳ್ಕೊಟ್ರು ಅಂತ ಹೇಳಿದ್ರೆ, ನೋಡ್ರಿ ಕಣಯ್ಯ, ಉಪನಿಷತ್ತು ಹೀಗೆ ಹೇಳ್ತಾ ಇದೆ ಅಂದ್ರೆ ಇದ್ರ ಒಳ ಮರ್ಮ ಏನ್ ಗೊತ್ತೇನು? ಭಗವಂತ ಹೀಗೆ ಅಂತ ಸ್ಪಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ, ಅವನಿಗೆ ನಿಮ್ಮ ಥರ ಕೈ ಕಾಲು ಕಣ್ಣು ಮೂಗು ಇತ್ಯಾದಿಗಳು ಅವನ ಸ್ವರೂಪದಲ್ಲಿ ಇಲ್ಲ. ಅವನು ಅತ್ಯಂತ ನಿರ್ಗುಣನು ಅಂತ ಹೇಳಿದ್ರು. ಅದೇನ್ರಿ ಹೀಗೆ ಹೇಳ್ಬಿಟ್ರಿ, ಭಗವಂತ ನಿರ್ಗುಣ ಅಂತ? ನಾವು ರಾಮದೇವರ ಫೋಟೋ ನೋಡ್ತೀವಿ, ಕೃಷ್ಣನ್ ಚಿತ್ರ ನೋಡ್ತೀವಿ, ಅಲ್ಲಿ ಕಣ್ಣು ಕೈ ಮುಗಿ ಇಲ್ವೇನು? ಅವನಿಗೆ ಕೈ ಕಾಲು ಎಲ್ಲ ಇದೆ, ನಮ್ಗೆರಡಿದ್ರೆ ಅವನಿಗೆ 4 ಇದೆ. ಅದೇನು ಹಾಗೆ ಹೇಳಿದ್ರಿ ನೀವು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಇವಾಗ ಹೇಳ್ತಾ ಇರೋ ಪಾಯಿಂಟ್ ಗಮನ ಇಟ್ಟು ಕೇಳಿ. ಈ ಸೃಷ್ಟಿ ಅನ್ನುವಂತಹದ್ದು ಏನಿದೆ ಎಲ್ಲ, ಈ ಕ್ರಮ ತಿಳಿದುಕೊಂಡ್ರೆ, ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ. ಭಗವಂತ ಸ್ವಸ್ವರೂಪದಲ್ಲಿ ಅವನು ನಿರ್ಗುಣ, ಅತ್ಯಂತ ನಿರ್ವಿಶೇಷ ಅಂದ್ರೆ ನಿರ್ವಿಶೇಷ. ಅವನು ಏನು ಹೇಗೆ ಅಂತ ಏನು ಹೇಳೋಕ್ಕಾಗೋದಿಲ್ಲ ಅಂದ್ರೆ ಹೇಳೋಕ್ಕಾಗೋದೇ ಇಲ್ಲ. ಇವಾಗ ಅವನು ಹಾಗೆ ಇದ್ದಾಗ ನಾವು ಅವನನ್ನು ತಿಳಿದುಕೊಳ್ಬೇಕು ಅಂತಾದ್ರೆ ನಮ್ಗೆ ಹೇಗೆ ಸಾಧ್ಯ ತಿಳ್ಕೊಳ್ಳೋದಕ್ಕೆ? ಆಗೋದಿಲ್ಲ ತಾನೆ. ಆದ್ರಿಂದ ನಮ್ಮನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ, ಅಂದ್ರೆ ನಾವು ಭಗವಂತನ ತಿಳಿದುಕೊಳ್ಬೇಕು ಅನ್ನೋಂತ ನಮ್ಮ ಅಪೇಕ್ಷೆ ಇದೆ ತಾನೆ. ಆ ಅಪೇಕ್ಷೆ ಈಡೇರಿಸೋದಕ್ಕೆ ಭಗವಂತ ಬೇರೆ ಬೇರೆ ಕೆಲಸ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ವೇಷ ಹಾಕೊಂಡು ನಮ್ಮ ಎದುರುಗಡೆ ಬಂದು ನಿಂತ. ಅಂದ್ರೆ ಏನರ್ಥ? ನಮಗೋಸ್ಕರ ಈ ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡೋ ಕೆಲಸ ಇರುವಾಗ ಅವನು 4 ತಲೆ, ಬಿಳೆ ಗಡ್ಡ, ಕೈಯಲ್ಲಿ ಪುಸ್ತಕ, ಬಹಳ ಯೋಚನೆ ಮಾಡ್ತಾ ಇರೋ ಹಾಗೆ ಮುದುಕ, ಆ ವೇಷ ಹಾಕೊಂಡು ನಮ್ಮ ಎದುರುಗಡೆ ಬಂದ. ಅವನಿಗೆ ನಾವೇನ್ ಹೇಳ್ತೀವಿ? ಬ್ರಹ್ಮಮೂರ್ತಿ ಅಂತ. ನೋಡಿ, ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಯೋಚನೆ ಮಾಡ್ತೀವಿ. ಇಡೀ ಜಗತ್ ಕಟ್ಟಬೇಕು ಅಂದ್ರೆ ಅವನೇ ಎಷ್ಟು ಯೋಚನೆ ಮಾಡಬೇಡ. ಆದ್ರಿಂದ ಅವನಿಗೆ 4 ತಲೆ, ಓದಿ 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 ಗಡ್ಡ ಎಲ್ಲ ಬಿಳೆ ಆಗೋಯ್ತು ಅವನಿಗೆ. ಆ ರೂಪ ಹಾಕೊಂಡು ಬಂದ.
ಇನ್ನು ಸೃಷ್ಟಿ ಎಲ್ಲ ತಯಾರಾಯ್ತು. ಆ ಸೃಷ್ಟಿನಲ್ಲಿ ಹಿಂದಿನ ಸೃಷ್ಟಿನಲ್ಲಿ ಯಾವಾಗಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ದೇವತೆಗಳು, ರಾಕ್ಷಸರು ಅಂತೆಲ್ಲ ನೀವು ಕಥೆ ಕೇಳಿದ್ರಲ್ಲ ಪುರಾಣಗಳಲ್ಲಿ. ಆ ರಾಕ್ಷಸರು ಮತ್ತೆ ಪುನಃ ಈ ಸೃಷ್ಟಿನಲ್ಲಿ ಹುಟ್ಟಿದಾಗ ದುಷ್ಟರಾಗಿ ಹುಟ್ಟುತ್ತಾರೆ. ಆ ದುಷ್ಟರಾಗಿ ಹುಟ್ಟಿದಾಗ ಈ ಒಳ್ಳೆಯವರಿಗೆ ತೊಂದರೆ ಕೊಡ್ತಾರೆ. ಅವರು ಒಳ್ಳೆಯವರಿಗೆ ತೊಂದರೆ ಕೊಟ್ಟಾಗ ನಾವು ಪಾಪ ನಾವು ಅವರು ದುಷ್ಟರ ಜೊತೆಗೆ ಯುದ್ಧ ಆಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಭಗವಂತನ ಮೊರೆ ಹೋಗ್ತೀವಿ. ಆವಾಗ ಭಗವಂತ ನಮಗೆ ಬೇರೆ ಬೇರೆ ಅವತಾರಗಳ ರೂಪದಲ್ಲಿ ಬಂದು ದುಷ್ಟರನ್ನ ಸಂಹಾರ ಮಾಡಿ ನಮ್ಮಂತಹ ಒಳ್ಳೆಯವರನ್ನ, ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಬಂದ. ಹಾಗೆ ಬರುವಂತಹ ಬಂದ್ರೆ ರಕ್ಷಣೆ ಮಾಡುವ ಕೆಲಸದಲ್ಲಿದ್ದಾಗ ಅವನು ವಿಷ್ಣುವಿನ ವೇಷ ಹಾಕೊಂಡು ನಮ್ಮೆದುರುಗಡೆ ನಿಂತ. ರಕ್ಷಣೆ ಮಾಡುವ ಕೆಲಸ ಇರುವಾಗ ವಿಷ್ಣುವಿನ ವೇಷ ಹಾಕೊಂಡು ನಮ್ಮೆದುರುಗಡೆ ನಿಂತ. ಹೇಗಿದೆ ವಿಷ್ಣುವಿನ ವೇಷ? 4 ಕೈ, ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಗದ, ಇನ್ನೊಂದು ಕೈಯಲ್ಲಿ ಪದ್ಮ, ಒಳ್ಳೆ ಪೀತಾಂಬರ ಇಟ್ಕೊಂಡು. ಈಗ ನಾವು ರಕ್ಷಣೆ ಮಾಡ್ಲಿಕ್ಕೆ ಯಾರಿಗೆ ಕರಿತೀವಿ? ತುಂಬಾ ಅಟ್ರಾಕ್ಟ್ ಆಗಿದ್ರೆ ತಾನೇ ಕರೆಯೋದು, ಆಕರ್ಷಕನಾಗಿರ್ಬೇಕು ತಾನೆ ನಾವು ಅವನನ್ನು ಧ್ಯಾನಿಸ್ಬೇಕು ಅಂದ್ರೆ. ಹಾಗೆ ನೋಡಿದ್ರೇನೆ ಖುಷಿ ಆಗುವಷ್ಟು ರಮ್ಯವಾಗಿ, ಸುಂದರವಾಗಿ, ಆಕರ್ಷಿತವಾಗಿರುವಂತಹ ರೂಪದಲ್ಲಿ ನಮ್ಮೆದುರುಗಡೆ ನಿಂತ್ಕೊಂಡ. ಅವನಿಗೆ ವಿಷ್ಣುಮೂರ್ತಿ ಅಂತ ಹೆಸರು. ಅವನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಅವತಾರಗಳನ್ನೆತ್ತಿ ಒಳ್ಳೆಯವರನ್ನ ರಕ್ಷಣೆ ಮಾಡೋದು, ದುಷ್ಟರನ್ನ ಸಂಹಾರ ಮಾಡೋದು, ಅಂತಹ ಕೆಲಸ ಮಾಡ್ಕೊಂಡಿದ್ದಾನೆ. ಇನ್ನು ಈ ಜಗತ್ತು ಇಷ್ಟು ಕೆಟ್ಟ ಹೋಗಿದೆ ಅಂತ ಹೇಳಿದ್ರೆ ಇದನ್ನ ರಿಪೇರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಯಾವಾಗ ರಿಪೇರಿ ಮಾಡ್ಲಿಕ್ಕೆ ಆಗೋದಿಲ್ವೋ ನಾವು ಏನ್ ಮಾಡ್ತೀವಿ? ಲ್ಯಾಪ್ಟಾಪ್ ಅಲ್ಲಿ ಆಲ್ಟ್ ಕಂಟ್ರೋಲ್ ಡಿಲೀಟ್ ಎಲ್ಲವನ್ನು ರೀಸ್ಟಾರ್ಟ್ ಮಾಡ್ತೀವಿ. ಹಾಗೆ ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈಗಿರೋದನ್ನ ತೆಗೆದು ಬಿಡ್ಬೇಕಲ್ಲ, ಅದಕ್ಕೆ ಲಯ ಅಂತ ಹೆಸರು, ನಾಶ ಅಂತ ಹೆಸರು. ಯಾವಾಗ ಇನ್ನು ರಿಪೇರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬಂತೋ ಆವಾಗ ಅದೇ ಭಗವಂತನು ನಾಶ ಮಾಡುವ ಕೆಲಸ ಮಾಡಿ ಲಯ ಮಾಡುವ ಕೆಲಸ ಮಾಡೋದಕ್ಕೆ ಬಂದಂಥವನು ರುದ್ರಮೂರ್ತಿ ಅಂತ. ಲಯ ಮಾಡೋನು ಹೇಗಿರ್ಬೇಕು? ಒಳ್ಳೆ ಅಚ್ಚುಕಟ್ಟಾಗಿ ಫುಲ್ ಮಸಲ್ಸ್ ಎಲ್ಲ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಅವನಿಗೆ ನೋಡಿದ್ರೇನೆ ಹೆದರ್ಬೇಕು. ಏನಿದ್ರು ನಿರ್ದಾಕ್ಷಿಣ್ಯವಾಗಿ ಎಲ್ಲವನ್ನು ಕೊಂದಾಕ್ತಾ ಇರ್ಬೇಕು ಅವನು. ಅದುವೇ ತಾನೇ ಲಯ ಮಾಡೋನ್ ಕೆಲಸ. ಹಾಗಾಗಿ ರುದ್ರಮೂರ್ತಿಯಲ್ಲಿ ಅವನು ಬಂದು ನಿಂತ. ಇದರ ಹಿಂದಗಡೆ ಇರೋ ರಹಸ್ಯ ಏನು ಅಂತ ಹೇಳಿದ್ರೆ, ಇದು ನಮ್ಮ ಕಥೆ. ಒಬ್ಬನೇ ಭಗವಂತ ಸೃಷ್ಟಿ ಮಾಡುವಾಗ ಬ್ರಹ್ಮನ ವೇಷದಲ್ಲಿ, ರಕ್ಷಣೆ ಮಾಡುವಾಗ ವಿಷ್ಣುವಿನ ವೇಷದಲ್ಲಿ, ಮತ್ತು ಲಯ ಮಾಡುವಾಗ ರುದ್ರನ ವೇಷದಲ್ಲಿ ಬಂದ ಅಂತ ಇದೆ. ಇದರ ಹಿಂದೆ ಇರುವಂತಹ ಲಾಜಿಕ್ ಏನು, ಯುಕ್ತಿ ಏನು ಅಂತ ಗಮನಿಸಿದ್ರೆ, ಇವುಗಳಿಗೆ ಈ ಜಗತ್ತೆಲ್ಲವೂ ಏನಿದೆ ಅದೆಲ್ಲವೂ ತ್ರಿಗುಣಾತ್ಮಕವಾಗಿದೆ ಅಂತ ಹೇಳ್ತೀವಿ. ಪ್ರಕೃತಿ ಅದು ತ್ರಿಗುಣಾತ್ಮಿಕ ಅಂತ ಹೇಳ್ತೀವಿ. ಅದರಲ್ಲಿ ಸತ್ವ, ರಜಸ್ಸು, ತಮಸ್ಸು ಅಂತ ಇದೆ. ರಜಸ್ಸು ಅಂತ ಹೇಳಿದ್ರೆ ಆಕ್ಟಿವ್ ಆಗಿರೋದು, ಹೈಪರ್ ಆಕ್ಟಿವ್. ತಮಸ್ಸು ಅಂತ ಹೇಳಿದ್ರೆ ನಾಶ ಮಾಡ್ಕೊಂಡು ಮಲ್ಕೊಂಡ್ಬಿಡೋದು. ಸತ್ವ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಹೈಪರ್ ಆಕ್ಟಿವ್ ಇಲ್ದೇನು, ಸುಮ್ಮನೆ ಮಲಗದೇನು, ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡುವಂತಹದ್ದು. ಈ 3 ಗುಣಗಳ ಮ್ಯಾನಿಫೆಸ್ಟೇಷನ್, ಮೂರ್ತ ರೂಪವೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ರಜಸ್ಸಿನ ಮೂರ್ತ ರೂಪ ಬ್ರಹ್ಮ, ಸತ್ವಗುಣದ ಮೂರ್ತ ರೂಪ ವಿಷ್ಣು, ತಮೋ ಗುಣದ ಮೂರ್ತ ರೂಪ ರುದ್ರ. ಹೀಗಾಗಿ ಈ 3 ತ್ರಿಮೂರ್ತಿಗಳು ಅಂತ ಇವರಿಗೆ ಹೆಸರು. ಇವರು ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ಲೋಕಗಳಲ್ಲಿ, ಬೇರೆ ಬೇರೆ ಯುಗಗಳಲ್ಲಿ ಅವತಾರಗಳನ್ನೆತ್ತಿ ನಮ್ಮಗಳ ರಕ್ಷಣೆಯನ್ನ ಮಾಡುವಂಥವ್ರು. ಬ್ರಹ್ಮನ ಅವತಾರಗಳು ಇದಾವೆ, ವಿಷ್ಣುವಿನ ಅವತಾರಗಳು ಇದಾವೆ, ರುದ್ರನ ಅವತಾರಗಳು ಇದಾವೆ. ಒಟ್ಟಾರೆಯಾಗಿ ಹೇಗೆ ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ಬಾಸು, ಮನೆಯಲ್ಲಿರುವಾಗ ನನ್ನ ಪಾಡಿಗೆ ನಾನು ಒಬ್ಬನು ಮನೆಯ ಸದಸ್ಯ, ಹೊರಗಡೆ ಕೆಲಸ ಮಾಡುವಾಗ ಸಾಮಾಜಿಕ ಪ್ರಜೆ, ಸಿಟಿಸನ್, ನಾನೇ ಹೇಗೆ ಬೇರೆ ಬೇರೆ ರೋಲ್ಗಳನ್ನು ಪಡೆಯುತ್ತೇನೋ ಹಾಗೆ
ಒಬ್ಬನೇ ಭಗವಂತ ಬೇರೆ ಬೇರೆ ಕೆಲಸ ಮಾಡುವಾಗ ಬೇರೆ ಬೇರೆ ರೋಲ್ಗಳನ್ನು ಪಡ್ಕೊಂಡ. ಆ ರೋಲ್ಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರು. ಗೊತ್ತಾಯ್ತಾ? ಹೀಗೆ ನಾವು ಒಬ್ಬನೇ ಭಗವಂತನನ್ನ ತ್ರಿಮೂರ್ತಿಗಳ ರೂಪದಲ್ಲಿ ಗುಣಗಳ ಆಧಾರದ ಮೇಲೆ ಕಂಡು, ಆ ತ್ರಿಮೂರ್ತಿಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿ, ಆ ಅವತಾರಗಳನ್ನು ನಾನು ನೋಡಿ ಪೂಜೆ ಮಾಡ್ತಾ ಇರುವುದರಿಂದ ನನ್ನ ದೃಷ್ಟಿನಲ್ಲಿ ಪುರಾಣಗಳಲ್ಲಿ ಅನೇಕಾನೇಕ ಕಥೆಗಳು, ಅನೇಕಾನೇಕ ರೂಪಗಳು, ಅನೇಕಾನೇಕ ಲೀಲೆಗಳು ಇತ್ಯಾದಿ ಇತ್ಯಾದಿ ಬರುವಂತಹದ್ದು ನಾನು ಕಾಣ್ತೇನೆ. ಹೀಗೆ ಈ ಭಗವಂತನ ಎಲ್ಲ ಕಥೆ, ರೂಪ, ಲೀಲೆ ಇವುಗಳ ವರ್ಣನೆಗಳನ್ನೆಲ್ಲವನ್ನು ಸೇರಿಸಿಬಿಟ್ಟು ಅವಳಿಗೆ ಪುರಾಣಗಳು ಅಂತ ಕರೀತಾರೆ. ಹೀಗಾಗಿ ನಾನು ಭಗವಂತನ ಬಗ್ಗೆ, ಅವನ ಕಥೆಗಳ ಬಗ್ಗೆ, ಅವನ ಲೀಲೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಪುರಾಣಗಳನ್ನು ಓದಬೇಕು. ಇನ್ನು ಭಗವಂತನ ತತ್ವದ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಲಾಜಿಕ್ ಬಗ್ಗೆ ತಿಳಿದುಕೊಳ್ಬೇಕು, ಅವನ ಒರಿಜಿನ್ ಏನು ತಿಳಿದುಕೊಳ್ಬೇಕು ಅಂದ್ರೆ ಆ ವಿವರಣೆ ನಾನು ದೃಷ್ಟಾಂತ ಕೊಟ್ಟನಲ್ಲ, ಉಪನಿಷತ್ತು, ಆ ಉಪನಿಷತ್ತುಗಳನ್ನು ತಿಳಿದುಕೊಳ್ಬೇಕು. ಇದಿಷ್ಟು ನಾವು ತಿಳಿದುಕೊಂಡಂತೆ ದೇವರು ಎನ್ನುವಂತಹ ವಿಚಾರವನ್ನು ಕುರಿತು ಇಷ್ಟು ದೀರ್ಘವಾಗಿ ನಾವು ನೋಡುವಂತಹದ್ದಾಯ್ತು. ಇನ್ನು ಧರ್ಮ ಮತ್ತು ಜೀವನ ಎನ್ನುವಂತಹ ಎರಡು ವಿಷಯಗಳಿದ್ದಾವೆ. ಆ ಎರಡು ವಿಷಯಗಳನ್ನು ಬಹಳ ಸಂಕ್ಷೇಪವಾಗಿ ಹೇಳುವಂತಹ ಪ್ರಯತ್ನ ಪಡ್ತೇನೆ. ಸಾಧಾರಣವಾಗಿ ನಾವು ತಿಳಿದುಕೊಂಡಂತೆ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಜೈನ್ ಧರ್ಮ, ಬೌದ್ಧ ಧರ್ಮ ಅಂತೆಲ್ಲ ಭಾವಿಸ್ತೀವಿ. ಇದ್ಯಾವುದೂ ಧರ್ಮ ಅಲ್ಲ. ಧರ್ಮ ಅಂತ ಹೇಳಿದ್ರೆ ಯಾವುದು ನಮ್ಮನ್ನ ನಿಲುಗಡೆಗೆ ನಿಲ್ಲಿಸುತ್ತದೆಯೋ, ಅಪ್ಹೋಲ್ಡ್, ವಿಚ್ ಅಪ್ಹೋಲ್ಡ್ಸ್ ಅಸ್, ಅದು ಧರ್ಮ. ಧಾರ್ಯತೆ, ಧಾರ್ಯಮಾಣ ಸ್ವಭಾವತ್ವಾತ್ ಧರ್ಮ ಇತ್ಯುಚ್ಯತೆ, ಅದು ಧರ್ಮ ಅಂತ ಕರೆಸ್ಕೊಳ್ತೇವೆ. ನಿಮಗೆ ಆಶ್ಚರ್ಯ ಆಗಬಹುದು, ಸಾಧಾರಣವಾಗಿ ನಾವು ಏನ್ ತಿಳ್ಕೊಳ್ತೀವಿ, ಧರ್ಮ ಅಂದ್ರೆ ಭಗವಂತನ ಉಪಾಸನಾ ಪದ್ಧತಿಯೇನೇ ಧರ್ಮ ಅಂತ ತಿಳ್ಕೊಂಡಿದ್ದೀವಿ. ದೇವತೆಗಳ ಅಥವಾ ದೇವರ ಉಪಾಸನಾ ಪದ್ಧತಿಯೇನೇ ಧರ್ಮ ಅಂತ ತಿಳ್ಕೊಳ್ತೀವಿ. ಇದು ಅರ್ಧ ಸತ್ಯ. ಅರ್ಧ ಏನು, ಗಿರ್ಧ ಸತ್ಯ ಅಂತೂ ಹೇಳಬಹುದು. ಯಾಕೆಂದ್ರೆ ಧರ್ಮದ ವ್ಯಾಪ್ತಿಯಲ್ಲಿ ಉಪಾಸನಾ ಪದ್ಧತಿ ಅನ್ನುವಂತಹದ್ದು ಒಂದು ಮೂಲೆಯಲ್ಲಿರುವಂತಹ ಒಂದು ಚಿಕ್ಕ ವಿಭಾಗ. ಇನ್ನೂ ಅನೇಕ ಆಯಾಮಗಳನ್ನು ಒಳಗೊಳ್ಳುತ್ತದೆ ಧರ್ಮ. ಅದು ನ್ಯಾಯವನ್ನು ಒಳಗೊಂಡಿರುತ್ತದೆ, ನೀತಿಯನ್ನು, ನೈತಿಕತೆಯನ್ನು ಒಳಗೊಂಡಿರುತ್ತದೆ, ಕರ್ತವ್ಯವನ್ನು ಒಳಗೊಂಡಿರುತ್ತದೆ, ಜವಾಬ್ದಾರಿಗಳನ್ನು ಒಳಗೊಂಡಿರುತ್ತದೆ. ಹೀಗೆ ಧರ್ಮ ಎನ್ನುವಂತಹದ್ದು ಬಹಳ ವ್ಯಾಪ್ತವಾಗಿ, ವಿಸ್ತಾರವಾಗಿರುವಂತಹ ಒಂದು ಕಾನ್ಸೆಪ್ಟ್. ಅದರಲ್ಲಿ ಪೂಜಾ ಪದ್ಧತಿ ಎನ್ನುವಂತಹದ್ದು ಒಂದು ವಿಭಾಗ ಅಷ್ಟೇನೆ. ಏಕದೇವೋಪಾಸನೆ, ಬಹುದೇವೋಪಾಸನೆ ಇತ್ಯಾದಿ ಇತ್ಯಾದಿ ಪದ ನೀವು ಕೇಳ್ತಿರಲ್ಲ, ಇದೆಲ್ಲವೂ ಧರ್ಮದ ಒಂದು ವಿಭಾಗ ಅಷ್ಟೇನೆ. ಬಹಳ ಜನ ಈ ಪಾಶ್ಚಾತ್ಯರು ಮತ್ತು ಯೂನಿವರ್ಸಿಟಿಗಳಲ್ಲಿ ಓದುವಂಥವರು ನಮ್ಮ ಸನಾತನ ವೈದಿಕ ಪರಂಪರೆಗೆ ಬಹುದೇವತಾರಾಧಕರಾಗಿದ್ದರು, ವೈದಿಕ ಕಾಲದಲ್ಲಿ ಬಹುದೇವತಾರಾಧಕರು ಅಂತ ಹೇಳ್ತಾರೆ. ಪಾಲಿಥೀಸ್ಟ್ ಅಂತ ಪದ ಬಳಸ್ತಾರೆ. ಮೋನೋಥೀಸ್ಟ್, ಪಾಲಿಥೀಸ್ಟ್ ಅಂತ ಪದ ನೀವು ಕೇಳಿರ್ತೀರಿ. ಇದು ಬಹಳ ತಪ್ಪು. ನಾವು ಬಹುದೇವತಾರಾಧಕರು ಅಲ್ಲ. ಒಬ್ಬನೇ ದೇವತೆಯ ಬೇರೆ ಬೇರೆ ರೂಪಗಳನ್ನು ಆರಾಧನೆ ಮಾಡುವಂಥವರು, ಉಪಾಸನೆ ಮಾಡುವಂಥವರು, ಪೂಜೆ ಮಾಡುವಂಥವರು. ಅಂದ್ರೆ ನಮ್ಮ ಕುಲದೇವರು ಲಕ್ಷ್ಮೀ ವೆಂಕಟೇಶ್ವರ, ಆ ಭಗವಂತನನ್ನೇ
ನಾನು ಲಕ್ಷ್ಮೀ ವೆಂಕಟೇಶ್ವರ ರೂಪದಲ್ಲಿ ಪೂಜೆ ಮಾಡ್ತೀನಿ. ಇನ್ನೊಬ್ಬರ ಮನೆಯ ಕುಲದೇವರು ಲಕ್ಷ್ಮೀ ನರಸಿಂಹ, ಆ ಒಬ್ಬನೇ ನಿರ್ಗುಣ ಭಗವಂತನನ್ನೇ ಲಕ್ಷ್ಮೀ ನರಸಿಂಹನ ರೂಪದಲ್ಲಿ ಅವರು ಪೂಜೆ ಮಾಡ್ತಾರೆ. ಇನ್ನೊಬ್ಬರ ಮನೆಯ ದೇವರು ತುಳಜಾ ಭವಾನಿ, ಅವರು ಆ ಅಮ್ಮನವರ ರೂಪದಲ್ಲಿ ಪೂಜೆ ಮಾಡ್ತಾರೆ. ಇನ್ನೊಬ್ಬರ ಮನೆಯ ದೇವತೆ ಚಂದ್ರಲಾ ಪರಮೇಶ್ವರಿ, ಅವರು ಆ ದೇವತೆಯನ್ನೇ ಆ ರೂಪದಲ್ಲಿ ಆ ದೇವತೆಯನ್ನ ಪೂಜೆ ಮಾಡ್ತಾರೆ. ಹೀಗೆ ರಾಮನ ರೂಪದಲ್ಲಿ, ಕೃಷ್ಣನ ರೂಪದಲ್ಲಿ, ವರಾಹದ ರೂಪದಲ್ಲಿ, ಅನೇಕ ಅನೇಕ ರೂಪಗಳಲ್ಲಿ ನಾನು ಪೂಜೆ ಮಾಡಿದ್ರೂ ಪೂಜೆ ಮಾಡ್ತಾ ಇರುವಂತಹದ್ದು ಮೂಲವಾಗಿರುವಂತಹ ನಿರ್ಗುಣ ಪರಬ್ರಹ್ಮವನ್ನೇ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಆದ್ದರಿಂದ ಬಹುದೇವತಾರಾಧಕರು ಅಲ್ಲ. ವಿ ಆರ್ ನಾಟ್ ಪಾಲಿಥೀಸ್ಟ್, ವಿ ಆರ್ ಮೋನೋಥೀಸ್ಟ್. ಏಕದೇವತಾರಾಧಕರೇ, ಆದ್ರೆ ಬೇರೆ ಬೇರೆ ರೂಪಗಳನ್ನ ಪೂಜೆ ಮಾಡ್ತೀವಿ ಅಲ್ವೇ. ಇದು ಧರ್ಮದ ಒಂದು ವಿಭಾಗ, ಒಂದು ಭಾಗ ಅಷ್ಟೇ, ಒಂದು ಸೆಕ್ಷನ್. ಧರ್ಮ ಸಮಾಜಶಾಸ್ತ್ರವನ್ನೂ ಹೇಳುತ್ತೆ, ಧರ್ಮ ಅರ್ಥಶಾಸ್ತ್ರವನ್ನೂ ಹೇಳುತ್ತೆ, ಧರ್ಮ ರಾಜಕೀಯ ಶಾಸ್ತ್ರವನ್ನು ಅಂದ್ರೆ ರಾಜನೀತಿ ಶಾಸ್ತ್ರವನ್ನು ಹೇಳುತ್ತೆ, ಪಾಲಿಟಿಕ್ಸ್. ಧರ್ಮ ಆಹಾರ ಪದ್ಧತಿಯನ್ನು ಹೇಳುತ್ತೆ, ಆರೋಗ್ಯದ ದೃಷ್ಟಿಯಿಂದ, ಆರೋಗ್ಯ ಆಯುರ್ವೇದ. ಧರ್ಮ ಕರ್ತವ್ಯ ಪಥವನ್ನು ಹೇಳುತ್ತೆ. ಹೀಗೆ ಧರ್ಮ ಅನ್ನುವಂತಹದ್ದು ಬಹಳ ವಿಶಾಲವಾಗಿರುವಂತಹ ಒಂದು ಕಾನ್ಸೆಪ್ಟ್. ಅಂತಹದ್ದನ್ನು ನಾವು ಕೇವಲ ದೇವತಾ ಪೂಜೆ ಮಾತ್ರ ಸೀಮಿತ ಮಾಡಿಕೊಂಡಿರುವಂತಹದ್ದು ನಮ್ಮ ಅಜ್ಞಾನಕ್ಕೆ ಕನ್ನಡಿ. ನಿಮಗೆ ಆಶ್ಚರ್ಯ ಆಗಬಹುದು, ನಾನು ದೇವತೆಗಳನ್ನ ಉಪಾಸನೆ ಮಾಡದೆ ಧಾರ್ಮಿಕನಾಗಿ ಇರಬಹುದು. ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ, ನಾನು ದೇವತೆಗಳನ್ನ ಆರಾಧನೆ ಮಾಡದೆ, ಉಪಾಸನೆ ಮಾಡದೆ ಧಾರ್ಮಿಕನಾಗಿ ಇರಬಹುದು ಅಂದ್ರೆ ಏನರ್ಥ? ನಾನು ನಿತ್ಯ ಪೂಜೆ ಮಾಡದೆ ಇದ್ರೂನು ನನ್ನ ಕರ್ತವ್ಯವನ್ನ ನಾನು ಚಾಚೂ ತಪ್ಪದೆ, ಕರ್ತವ್ಯಕ್ಕೆ ಅನ್ಯಾಯ ಒದಗಿಸದೆ, ಯಾರಿಗೂ ಹಿಂಸೆ ಮಾಡದೆ, ಸುಳ್ಳು ಹೇಳದೆ, ತೊಂದರೆ ಕೊಡದೆ, ಇನ್ನೊಬ್ಬರ ಸ್ವತ್ತನ್ನ ಕಸಿದುಕೊಳ್ಳದೆ ಬದುಕಿದ್ರೆ ನಾನು ಧಾರ್ಮಿಕನಾಗಿಯೇ ಇದ್ದೇನೆ. ಧಾರ್ಮಿಕನಾಗಿರುವವನು ಸಮಗ್ರವಾದ ಚಿಂತನೆಯನ್ನ ಇಟ್ಕೊಂಡಿರ್ತಾನೆ. ಅಂದ್ರೆ ಅವನಿಗೆ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಇರೋದಿಲ್ಲ, ಕಲೆಕ್ಟಿವ್ ಅಪ್ರೋಚ್ ಇರುತ್ತೆ. ಅದನ್ನು ನಾವು ಗಮನಿಸ್ಬೋದು. ಆದರೆ ಇವಾಗ ಪ್ರಶ್ನೆ ಕೇಳ್ಬೋದು, ಓಹೋ ಗುರುಗಳು ಹೇಳಿದ್ರು ಪೂಜೆ ಮಾಡದೇನು ನಾನು ಧಾರ್ಮಿಕನಾಗಿರಬಹುದು, ಆದ್ರಿಂದ ಪೂಜೆ ಬಿಟ್ರಾಯ್ತು ಅಂತ. ಇವಾಗ ಪೂಜೆ ಯಾಕೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ಆಮೇಲೆ ನೀವು ಪೂಜೆ ಮಾಡಬೇಕು ಬಿಡಬೇಕು ನೀವೇ ನಿಶ್ಚಯ ಮಾಡಿ. ಮತ್ತೆ ಗೀತೆ ಶ್ಲೋಕಕ್ಕೆ ಹೋಗೋಣ. ಗೀತೆನಲ್ಲಿ ಏನು ಹೇಳ್ದ? ಸಹಯಜ್ಞ ಪ್ರಜಾ ಸೃಷ್ಟ, ಈ ಯಜ್ಞಗಳ ಮೂಲಕ ನಿಮಗೆ ಏನೇನ್ ಬೇಕೋ ಅದೆಲ್ಲವನ್ನು ಪಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಯಜ್ಞಗಳನ್ನ ಮಾಡಿ ನನಗೆ ಬೇಕಾಗಿರುವಂತಹ ಎಲ್ಲವನ್ನು ಪಡ್ಕೊಂಡೆ. ಅಂದ್ರೆ ಇವತ್ತು ನನ್ನ ಹತ್ರ ಏನೇನಿದೆಯೋ ಅದೆಲ್ಲವೂ ಭಗವಂತ ನನಗೆ ಕೊಟ್ಟಿದ್ದು ಅಂತ ಆಯ್ತು. ಹೌದು ತಾನೆ? ಇವಾಗ ನಾನು ಏನ್ ತಿಪ್ಪರ್ಲಾಗ ಹಾಕಿದ್ರು ಧಾನ್ಯ ನಾನ್ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರಕೃತಿಯಿಂದಲೇನೆ ಬರಬೇಕು ಅಲ್ವೇ. ಇಂತಹದ್ದನ್ನೇ ಬಹಳ ಬಹಳ ಇದೆ ನಿಸರ್ಗ, ಅದೆಲ್ಲವನ್ನು ನೀವು ಗಮನಿಸಿ. ಅದೆಲ್ಲ ಮಾಡಿದ್ದು ಭಗವಂತ. ಅವನು ಕೊಟ್ಟಿರೋದನ್ನ ನಾನು ಊಟ ಮಾಡ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ. ಇವಾಗ ಸುಮ್ಮನೆ ಒಂದು ಸಿಚುವೇಶನ್ ನಿಮಗೆ ಕೊಡ್ತೇನೆ. ನೀವು ಕೆಲಸ ಆರಿಸ್ಕೊಂಡು ಬೆಂಗಳೂರಿಗೆ ಹೋಗಿದ್ದೀರಿ. ಬೆಂಗಳೂರಿನಲ್ಲಿ ನಿಮ್ಮ ತಂದೆ ಫ್ರೆಂಡ್ ಒಬ್ರು ಯಾರೋ ಒಬ್ಬರೇ ಇರ್ತಾರೆ ಪಾಪ ಮನೆಯಲ್ಲಿ. ಅವ್ರಿಗೂ ನಿಮ್ಮ ತಂದೆ ಲೆಟರ್ ಕೊಟ್ಟರು, ಫೋನ್ ಮಾಡಿ ಹೇಳಿದ್ರು ನೀನು ಅವ್ರ ಮನೆಯಲ್ಲಿ ಹೋಗಿ ಇರಬಹುದು ಅಂತ ಹೇಳಿ. ನಾನು ಅವ್ರ ಮನೆಗೆ ಹೋಗಿ ಅವ್ರ ಎಲ್ಲಾ ವಸ್ತುಗಳನ್ನ ಉಪಭೋಗ ಮಾಡಿ ಬಳಸಿ ಅವ್ರಿಗೇನೆ ಅಡಿಗೆ ಮಾಡದೇ ಇದ್ರೆ ಏನ್ ಹೇಳ್ತಾರೆ ನನ್ನನ್ನ? ಭಗವಂತ ಏನ್ ಹೇಳ್ತಾನೆ? ಶ್ರೀಕೃಷ್ಣ ಭಗವಂತ ಕೊಟ್ಟಿದ್ದೆಲ್ಲವನ್ನೂ ಬಳಸಿ ಭಗವಂತನಿಗೇನೆ ಒಂದು ತುತ್ತು ಅವನಿಗೆ ಪುನಃ ನಿವೇದನೆ ಮಾಡದೆ ನಾನು ಬಳಸಿದ್ರೆ ಅದಕ್ಕೆ ತೇನ ಏವ ಸಹ, ಅವನು ಕಳ್ಳನೇ ಹೌದು ಅಂತ. ಕಳ್ಳ ಏನ್ ಮಾಡ್ತಾನೆ? ಯಾರ್ದೋ ಮನೆಗೆ ಹೋಗ್ತಾನೆ, ಅಲ್ಲಿರೋ ಎಲ್ಲವನ್ನು ತೆಗೆದುಕೊಳ್ತಾನೆ, ಯಜಮಾನಿಗೆ ಕೊಡೋದಿಲ್ಲ, ತನಗೆ ತಾನೇ ತಗೊಂಡು ಹೋಗ್ತಾನೆ.
ಅವನು ಕಳ್ಳ. ನಾನು ಹೀಗೆ ಈ ಭಗವಂತನ ಮನೆಯಲ್ಲಿ ಬಂದಿದ್ದೀನಿ, ಎಲ್ಲವನ್ನು ಅನುಭವಿಸ್ತಾ ಇದ್ದೀನಿ, ಭಗವಂತನಿಗೆ ಕೊಡದೆ ನನ್ನಷ್ಟಕ್ಕೆ ನಾನೇ ತಿಂತಾ ಇದ್ದೀನಿ ಅಂದ್ರೆ ಅವಾಗ ನಾನು ಕಳ್ಳನೇ ಆಗ್ತೀನಿ. ಭಗವಂತನಿಗೆ ಕೊಡೋದು ಅಂದ್ರೇನು? ಭಗವಂತನಿಗೆ ಪೂಜೆ ಮಾಡೋದು. ಆದ್ದರಿಂದ ನಾನು ಕಳ್ಳನಾಗಬಾರದು, ಭಗವಂತನ ಸೃಷ್ಟಿಯನ್ನ ನಾನು ಉಪಭೋಗ ಮಾಡ್ತಾ ಇದ್ದೀನಿ, ಆದ್ರಿಂದ ಅವನಿಗೆ ಕೊಟ್ಟು ನಾನು ಉಪಭೋಗ ಮಾಡುವಂತಹದ್ದು ಕಳ್ಳನಾಗುವುದಿಲ್ಲ. ಆ ಕಾರಣದಿಂದ ನಾವು ಭಗವಂತನ ಪೂಜೆ ಮಾಡಬೇಕು ಅನ್ನುವಂತಹದ್ದು. ಹೀಗಾಗಿ ಪೂಜಾ ವಿಧಾನ ಅಥವಾ ದೇವತಾ ಉಪಾಸನೆ ಅನ್ನುವಂಥದ್ದು ಧರ್ಮದ ಒಂದು ವಿಭಾಗನೇ ಹೊರತು ಸಂಪೂರ್ಣ ಧರ್ಮ ಅಲ್ಲ. ಇನ್ನು ನಮ್ಮ ಜೀವನ ಅನ್ನುವಂತರ ಮಟ್ಟಿಗೆ ಬಂದ್ರೆ ಒಂದು ಮಾತು ಹೇಳ್ತೀನಿ, ಗಮನ ಇಟ್ಟು ಕೇಳಿ. ನಾನು ನನ್ನ ಅನೇಕ ಜೀವನಗಳಲ್ಲಿ ಒಂದು ಜೀವನದಲ್ಲಿ ಮಾತ್ರ ಇವತ್ತು ಈಗ ಇದ್ದೇನೆ. ಇನ್ನೊಂದು ಬಾರಿ ಕೇಳಿ, ನಾನು ನನ್ನ ಅನೇಕ ಜೀವನಗಳಲ್ಲಿ ಒಂದು ಜೀವನದಲ್ಲಿ ನಾನು ಇವಾಗ ಇದ್ದೇನೆ ಅಂದ್ರೆ ಏನರ್ಥ? ನನಗೆ ಅನೇಕ ಜೀವನಗಳು ಇದಾವೆ, ಅವುಗಳಲ್ಲಿ ಒಂದು ಜೀವನದಲ್ಲಿ ನಾನಿವತ್ತು ಜೀವಿಸ್ತಾ ಇದ್ದೀನಿ. ಇದು ಮುಗಿದ್ಮೇಲೆ ಇನ್ನೊಂದು ಜೀವನ, ಅದು ಮುಗಿದ್ಮೇಲೆ ಇನ್ನೊಂದು ಜೀವನ, ಅದು ಮುಗಿದ್ಮೇಲೆ ಮತ್ತೊಂದು ಜೀವನ. ಹೀಗೆ ನಿರಂತರವಾಗಿ ಜೀವನ ನಡೀತಾನೆ ಇರ್ತದೆ, ನಡೀತಾ ಇರ್ತದೆ. ಯಾತಕ್ಕಾಗಿ ಎಲ್ಲಿವರೆಗೆ ಈ ಜೀವನ ನಡೆಯುತ್ತೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ನಾನು ಆ ಭೃಗುವು ತಂದೆಯ ಮೂಲಕ ಭಗವಂತನನ್ನ ತಿಳಿದುಕೊಂಡನೋ ಅಲ್ಲಿವರೆಗೆ, ಅಂದ್ರೆ ನಾನು ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಜೀವನ ಹೀಗೆ ನಡೀತಾನೆ ಇರ್ತದೆ. ಯಾಕಾದ್ರೂ ಈ ಜೀವನ ಬಂತು ನನಗೆ ಅಂದ್ರೆ ಪುನಃ ಅದೇ, ಈ ಸೃಷ್ಟಿ ಯಾಕಾಯ್ತು? ಹಿಂದಿನ ಸೃಷ್ಟಿಯ ಆಧಾರದ ಮೇಲೆ ಈ ಸೃಷ್ಟಿ ಆಯ್ತು. ಹಿಂದಿನ ಜೀವನದಲ್ಲಿ ನಾನು ಮಾಡಿರುವ ಕರ್ಮಗಳ ಫಲವನ್ನು ಅನುಭವಿಸುವುದಕ್ಕೆ ನಾನಿವಾಗ ಈ ಶರೀರದಲ್ಲಿ ಇದ್ದೇನೆ, ಈ ಜೀವನದಲ್ಲಿ ಹುಟ್ಟಿದ್ದೇನೆ. ಇವಾಗಲೂ ಕರ್ಮ ಮಾಡ್ತಾ ಇದ್ದೀನಿ, ಪುನಃ ಈ ಕರ್ಮವನ್ನು ಅನುಭವಿಸೋದಕ್ಕೆ ಮತ್ತೆ ನಾನು ಜೀವನ ಪಡೀತೀನಿ ಅಲ್ವಾ? ಅಂದ್ರೆ ಇದರ ಅರ್ಥ ಏನಾಯ್ತು? ನಾನು ಜೀವನವನ್ನ ಈ ಹುಟ್ಟಿನಿಂದ ಸಾಯುವವರೆಗೆ ಮಾತ್ರ ಅಂತ ಗ್ರಹಿಸಬಾರದು, ಒಂದನೇದ್ದು. ಎರಡನೇದ್ದು, ಆಧುನಿಕ ವಿಚಾರದಲ್ಲಿ ಬಹಳ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾರೆ. ಏನದು ಅಂತ ಹೇಳಿದ್ರೆ, ನನ್ನ ಜೀವನ ಅಂತ. ಏನ್ರಿ ನನ್ನ ಜೀವನ ಅಂದ್ರೆ? ಈ ಜೀವನ ಹುಟ್ಟಿಸ್ಕೊಂಡಿರೋದು ನಾನೇನು? ನಾನು ಈ ಜೀವನ ಹುಟ್ಟಿಸ್ಕೊಂಡ? ಇಲ್ಲ, ಬೇರೆ ಯಾರೋ ಹುಟ್ಟಿಸಿದ್ರು, ಈ ಶರೀರ ಕೊಟ್ಟರು. ಆಮೇಲೆ ಬೆಳೆಯೋದಕ್ಕೆ ನನ್ನಷ್ಟಕ್ಕೆ ನಾನೇ ಬೆಳೆದ್ನೆ? ಬೇರೆ ಯಾರೋ ಬೆಳೆಸಿದ್ರು. ಈ ಸಮಾಜ ನನಗೆ ಸಹಕಾರ ಕೊಡ್ತು ಬೆಳೆಯೋದಕ್ಕೆ, ಈ ಸಮಾಜ ನನಗೆ ರಕ್ಷಣೆ ಕೊಡ್ತು ಬೆಳೆಯೋದಕ್ಕೆ, ಬದುಕೋದಕ್ಕೆ ರಕ್ಷಣೆ ಕೊಟ್ಟಿದೆ, ವ್ಯವಸ್ಥೆ ಅಂತ ಇದೆ. ಈ ವ್ಯವಸ್ಥೆಗೆ ನಾನು ಋಣಿಯಾಗಿರ್ಬೇಕು. ಅಷ್ಟೆಲ್ಲಾ ಜನರು ಕೆಲಸ ಮಾಡಿದ್ಮೇಲೆ ಅವಾಗ ನನ್ನ ಜೀವನ ಅನ್ನೋದು ಹುಟ್ಟಿತು. ನಾನೇನ್ ಹೇಳ್ತೀನಿ? ಪರಮಸ್ವಾರ್ಥಿಯಾಗಿ ನನ್ನ ಜೀವನ, ಮೈ ಲೈಫ್ ಮೈ ಚಾಯ್ಸ್. ಕೇಳಿರ್ತೀರಿ ತಾನೆ ನೀವು? ಇವಾಗ ವಿಶೇಷವಾಗಿ ಯುವಕರು, ಅದರಲ್ಲಿಯೂ ಮದುವೆಗೆ ಬಂದಂಥವ್ರು ಏನ್ ಮಾತಾಡ್ತಾರೆ? ನನ್ನ ಜೀವನ ನಾನ್ ಬದುಕಬೇಕು, ನನ್ನ ಜೀವನ ಸಂಗಾತಿ ನಾನು ಹುಡುಕೊಳ್ತೀನಿ ಅಂತ ಹೇಳ್ತಾರೆ. ಎಷ್ಟು ಸ್ವಾರ್ಥಿಗಳು ನೋಡಿ! ಆ ಜೀವನ ಹುಟ್ಟಿಸಿದ್ ಬೇರೆ ಯಾರೋ, ಆ ಜೀವನಕ್ಕೆ ಯೋಗ್ಯತೆ ಶಿಕ್ಷಣ ಕೊಟ್ಟಿದ್ದು ಬೇರೆ ಯಾರೋ, ಶಿಕ್ಷಣದ ವ್ಯವಸ್ಥೆ ಕಲ್ಪಿಸಿದ್ದು ಬೇರೆ ಯಾರೋ, ರಕ್ಷಣೆ ಕಲ್ಪಿಸಿದ್ದು ಬೇರೆ ಯಾರೋ. ಇಷ್ಟೆಲ್ಲಾ ಕಡೆಯಿಂದ ನಾನು ಅವ್ರ ಕಡೆಯಿಂದ ಉಪಕಾರ ಪಡ್ಕೊಂಡು ಅನುಭವಿಸುವ ಸಂದರ್ಭ ಬಂದಾಗ ನನ್ನ ಜೀವನ ಅಂತ ಹೇಳ್ತೀನಿ. ಅದ್ ಹೇಗ್ರಿ ಆಗುತ್ತೆ? ಎಲ್ಲರೂ ಸೇರಿದಾಗೆ ತಾನೆ ನನ್ನ ಜೀವನ ರೂಪುಗೊಂಡಿದ್ದು. ಆದ್ರಿಂದ ನನ್ನ ಜೀವನ, ಮೈ ಲೈಫ್ ಮೈ ಚಾಯ್ಸ್, ಪರಮ ಸ್ವಾರ್ಥತನ ಇದು. ಅಂಥದ್ದೇನಿರೋದಿಲ್ಲ. ತಂದೆ ತಾಯಿ, ಕುಟುಂಬ, ಸಮಾಜ, ಬಂಧು ಬಳಗ, ನನ್ನವರು, ತಮ್ಮವರು ಎಲ್ಲರೂ ಸೇರಿದಾಗ ಒಂದು ಜೀವನ ಅಂತ ರೂಪ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾನು ಎಲ್ಲವನ್ನು ಎದುರು ಹಾಕೊಂಡು
ಎಲ್ಲರನ್ನು ಬಿಡೋದಕ್ಕೂ ತಯಾರಾಗ್ತೀನಿ, ತಂದೆ ತಾಯಿನೂ ಬಿಡೋದಕ್ಕೆ ತಯಾರಾಗ್ತೀನಿ. ಇದೆಂಥ ದುರ್ಗತಿ. ಇವಾಗ ಸುಮ್ಮನೆ ನೋಡಿ, ಪ್ರೀತಿ ಅಂತ ಮಾತಾಡ್ತೀವಿ. ಯಾವ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ತಮ್ಮ ರಕ್ತ ಹಂಚಿಕೊಂಡು, ಕರಳನ್ನು ಹಂಚಿಕೊಂಡು 20-25 ವರ್ಷಗಳ ಜೊತೆಗೆ ಪ್ರೀತಿಯಿಂದ ಸಲಹಿದ್ದು, ಅದು ಪ್ರೀತಿ ಅಲ್ವೇನು? ಆ ಪ್ರೀತಿ ಸಾಕಾಗ್ಲಿಲ್ವೇನು? ಹೊರಗಡೆಯಿಂದ ಒಂದು 6 ತಿಂಗಳು, ವರ್ಷ, 2 ವರ್ಷದಿಂದ ಯಾವುದೋ ಒಂದು ಹೊಸ ಭಾವನೆಯನ್ನ ನಾನು ಒಪ್ಪಿಕೊಂಡು ಅದನ್ನೇ ಪ್ರೀತಿ ಅಂತ ಗ್ರಹಿಸಿ 20-25 ವರ್ಷಗಳಿಂದ ಪಡೆಕೊಂಡಿರುವಂತಹ ಪ್ರೀತಿಯನ್ನು ಬಿಡೋದಕ್ಕೆ ತಯಾರಾಗ್ತೀನಲ್ಲ, ಇದು ಪ್ರೀತಿಯ ನಿಜವಾದ ಅರ್ಥ ಏನು? ಇದು ಮುಂದಿನ ತಲೆಮಾರಿಗೆ ಶಾಪವಾಗಿ ಪರಿಣಾಮವಾಗುತ್ತೆ. ಮುಂದಿನ ತಲೆಮಾರು, ಮುಂದಿನ ಜನರೇಷನ್ಗೆ ಶಾಪದ ರೀತಿಯಲ್ಲಿ. ನೀವು ನೆನ್ಪಿಟ್ಕೊಳ್ಳಿ, ಕುಟುಂಬ ವ್ಯವಸ್ಥೆಯಲ್ಲಿ ಬೆಳೆದಂತಹ ಮಗು ಮತ್ತು ಕುಟುಂಬ ವ್ಯವಸ್ಥೆ ಇಲ್ಲದೆ ಬೆಳೆದಂತಹ ಮಗು, ಅವೆರಡರ ಬಗ್ಗೆ ನೀವು ಕಂಪೇರ್ ಮಾಡಿದಾಗ ಅವರ ಸ್ವಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸ ಬಂದಿರುತ್ತೆ. ನಾವು ಯಾವ ರೀತಿಯ ಮಕ್ಕಳನ್ನ ಮುಂದಿನ ತಲೆಮಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಮದುವೆ ಅನ್ನುವಂತಹದ್ದು ಮೊದಲನೇದಾಗಿ ಮೈ ಲೈಫ್ ಮೈ ಚಾಯ್ಸ್ ಅಲ್ವೇ ಅಲ್ವಾ? ಮೈ ಲೈಫೇ ಇಲ್ಲ ಮೊದಲನೇದು, ನನ್ನದು ಅಂತ ಲೈಫ್ ಇಲ್ಲ, ನಮ್ಮದು. ಎರಡನೇದಾಗಿ ನನ್ನದು ಅಂತ ಲೈಫೇ ಇಲ್ಲ ಅಂದಮೇಲೆ ನನ್ನ ಜೀವನ ಸಂಗಾತಿ ಅಂತೇನು ಇರೋದಿಲ್ಲ. ಎರಡು ಶರೀರಗಳ ಮಿಲನ ಅಲ್ಲ ಮದುವೆ ಅಂದ್ರೆ. ಎರಡು ಕುಟುಂಬಗಳ ಮಿಲನನೂ ಅಲ್ಲ. ಎರಡು ಮನೆತನಗಳ ಮಿಲನ, ಎರಡು ಸಂಸ್ಕಾರಗಳ ಮಿಲನ, ಎರಡು ಸಮುದಾಯಗಳ ಮಿಲನ. ಒಟ್ಟಾರೆಯಾಗಿ ಅದು ಬಹಳ ದೊಡ್ಡದಾಗಿರುವಂತಹ ಒಂದು ಸಾಮಾಜಿಕ ಘಟನೆ. ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ರಕ್ಷಣೆ ಮಾಡ್ಕೊಂಡು ಬರ್ಬೇಕು. ನೀವು ಸುತ್ತಮುತ್ತಲೂ ನೋಡ್ತೀರಿ, ಯಾವುದು ಕುಟುಂಬದ ರಕ್ಷಣೆಯಲ್ಲಿ ಇರುವಂತಹದ್ದು ಮತ್ತು ಕುಟುಂಬದ ರಕ್ಷಣೆ ಇಲ್ಲದೆ. ಇವಾಗ ಕುಟುಂಬ ಅಂತ ಹೇಳಿದ್ರೆ ತಂದೆ ತಾಯಿ ಎರಡೇ ಆಗಿದ್ದಾರೆ. ಇನ್ನೂ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಸಿಂಗಲ್ ಮದರ್ ಸಿಂಗಲ್ ಫಾದರ್. ಅದಕ್ಕೇನು ಅರ್ಥ? ಏನು ಅರ್ಥ ಇಲ್ಲ ಅದಕ್ಕೆ. ಆದ್ರಿಂದ ನಾವು ಪ್ರಪಾತದಿಂದ ಪ್ರಪಾತಕ್ಕೆ ಹೋಗುವ ಬದಲು ನಮ್ಮ ಮೂಲಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ರೆ ನಾವು ನಮ್ಮ ಮೂಲಗಳು ಅಂತ ಹೇಳಿದ್ರೆ ಕುಟುಂಬ, ಕುಟುಂಬದ ಮೂಲ ಮನೆತನ, ಮನೆತನದ ಮೂಲ ಗೋತ್ರ. ಅಲ್ಲಿಂದ ನಾವು ನಮ್ಮನ್ನು ನಾವು ಜೋಡಿಸಿಕೊಂಡರೆ ಮುಂದಿನ ತಲೆಮಾರು, ಮುಂದಿನ ಸಮಾಜ, ಮುಂದಿನ ಪೀಳಿಗೆ ಸುಭದ್ರವಾಗಿರುತ್ತದೆ. ಸಮಾಜ ಸುಭದ್ರವಾಗಿದ್ರೆ ಯಾವ ಹೊರಗಡೆಯ ಆಕ್ರಮಣ ಏನ್ ಮಾಡ್ಲಿಕ್ಕಾಗೋದಿಲ್ಲ. ನೆನಪಿರಲಿ, ನಮಗರಿವಿಲ್ಲದಂತೇನೆ ಫ್ಯಾಸಿನೇಟಿಂಗ್ ವರ್ಡ್ಸ್ಗಳ ಮೂಲಕ ನಮ್ಮ ಸಮಾಜವನ್ನ ಒಡೆಯುವ ಕುತಂತ್ರ ಹುನ್ನಾರ ನಡೀತಾ ಇರ್ತದೆ. ನಾವು ಅದಕ್ಕೆ ಬಲಿಯಾಗಬಾರ್ದು. ಎಲ್ಲಿವರೆಗೂ ನಾವು ನಮ್ಮ ಮೂಲಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತೇವೆಯೋ ಅಲ್ಲಿವರೆಗೂ ಯಾರು ನಮ್ಮನ್ನ ಅಲಗಾಡಿಸ್ಲಿಕ್ಕಾಗೋದಿಲ್ಲ. ಆದ್ರಿಂದಲೇನೆ, ಈ ಆಧಾರದ ಮೇಲೆಯೇನೆ ಸನಾತನ ವೈದಿಕ ಪರಂಪರೆ ಸಾವಿರಾರು ವರ್ಷಗಳ ಕಾಲ ಪರಕೀಯರ ದಾಳಿ, ಆಕ್ರಮಣ ಎಲ್ಲವನ್ನೂ ಸಹಿಸಿಕೊಂಡು ಇವತ್ತು ಇನ್ನೂ ಗಟ್ಟಿಯಾಗಿ ನಿಂತಿದೆ. ನೀವು ಇತಿಹಾಸದ ಪುಸ್ತಕದಲ್ಲಿ ಓದ್ತೀರಿ, ಇರಾನ್ ಇವತ್ತು ಮುಸ್ಲಿಂ ರಾಷ್ಟ್ರ. 60-70 ವರ್ಷದ ಹಿಂದೆ ಏನಾಗಿತ್ತು? ಪರ್ಷಿಯಾ ಅನ್ನುವಂತಹ ಒಂದು ಸಂಸ್ಕೃತಿಯಲ್ಲಿತ್ತು, ಪರ್ಷಿಯನ್. ಇರಾಕ್ ಮೂಲದಲ್ಲಿ ಏನಾಗಿತ್ತು? ಮೆಸಪಟೋಮಿಯನ್ ಸಂಸ್ಕೃತಿ. ಈಜಿಪ್ಟ್ ಮೂಲದಲ್ಲಿ ಏನಾಗಿತ್ತು? ಅದರದೇ ಆಗಿರುವಂತಹ ಒಂದು ನೈಲ್ ನದಿಯ ಸಂಸ್ಕೃತಿ, ರೋಮ್ ಸಂಸ್ಕೃತಿ.
ಹೀಗೆ ಎಲ್ಲ ಸಂಸ್ಕೃತಿಗಳು ಸಿವಿಲೈಸೇಷನ್ ಅಂತ ಹೇಳ್ತೀವಲ್ವ, ಇವಾಗ ಅವು ಬರೀ ಇತಿಹಾಸದ ಪುಸ್ತಕದ ಭಾಗಗಳಾಗಿದ್ದಾವೆ. ಭಾರತೀಯ ಸಂಸ್ಕೃತಿ ಮಾತ್ರ ಇನ್ನೂ ಅಚ್ಚಳಿಯದಂತೆ ನಳಿಸುವಂತೆ ನಿಂತ್ಕೊಂಡಿದೆ ಅಲ್ವೇ? ಆದ್ರಿಂದ ನಾವು ಈ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿದವರಾಗಿ ಬಹಳ ಬಹಳ ಗರ್ವ ಪಡಬೇಕು, ಅಭಿಮಾನ ಪಡಬೇಕು ಮತ್ತು ನಮ್ಮ ಮೂಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ನೆನಪಿರಲಿ, ಇವತ್ತಿನ ನಮ್ಮ ಕೆಲಸ, ನಮ್ಮ ಕರ್ಮಗಳು ನನ್ನ ಮುಂದಿನ ಜೀವನವನ್ನ ನಿಶ್ಚಯಿಸುತ್ತದೆ. ಇವತ್ತಿನ ನನ್ನ ನಿರ್ಣಯಗಳು ನನ್ನ ಮುಂದಿನ ಜೀವನವನ್ನ ನಿಶ್ಚಯಿಸುತ್ತದೆ. ನಾನು ಯಾವಾಗ ಮುಂದಿನ ಜೀವನ ಅಂತ ಹೇಳ್ತೀನಿ, ನಾಳೆನೋ 1 ವರ್ಷನೋ 10 ವರ್ಷ ಆದ್ಮೇಲೆ ಅಲ್ಲ, ಮರಣ ಹೊಂದಿದ ಮೇಲೆ ಮುಂದೆ ಮತ್ತೆ ಹುಟ್ಟುತ್ತೀನಲ್ಲ, ಆ ಜೀವನದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಾನೀಗಾಗಲೇ ಹೇಳಿದಂತೆ ಅನೇಕ ಜೀವನಗಳಲ್ಲಿ ಒಂದು ಜೀವನದಲ್ಲಿ ನಾನಿದ್ದೇನೆ. ಈ ಮಾತನ್ನ ಜೀರ್ಣಿಸಿಕೊಂಡು ನನ್ನ ಧರ್ಮದ ಮೂಲವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಮುಂದಿನ ಜೀವನಗಳನ್ನ ಸುಗಮವಾಗಿ, ಸರಳವಾಗಿ, ಸುಖ ಸಂಪದ್ಭರಿತವಾಗಿ ಮಾಡಿಕೊಳ್ಳುವಂತಹ ಜವಾಬ್ದಾರಿ ನನ್ನದಾಗಿರುತ್ತದೆ. ಹೀಗಾಗಿ ಇವತ್ತಿನ ಬಾಲಕರು ನಾಳೆಯ ಯುವಕರು, ಇವತ್ತಿನ ಯುವಕರು ನಾಳೆಯ ವಯಸ್ಕರು, ಸಮಾಜ ಮುನ್ನಡೆಸುವಂಥವ್ರು ಅವರೇ. ಆದ್ದರಿಂದ ಅಂಥವರನ್ನೇ ನಾವು ಟಾರ್ಗೆಟ್ ಮಾಡಿ ನಮ್ಮ ಧರ್ಮದ ಬಗ್ಗೆ ತಿಳಿದುಕೊಂಡು, ದೇವತೋಪಾಸನೆ ಬೇರೆ, ಧರ್ಮ ಬೇರೆ, ಧರ್ಮ ಎಲ್ಲವನ್ನೂ ಒಳಗೊಂಡಿರುತ್ತೆ. ಅದು ಸಾಮಾಜಿಕ ಆಗಲಿ, ರಾಜಕೀಯ ಆಗಲಿ, ಸೈಕಾಲಜಿಕಲ್ ಆಗಲಿ, ಸೋಷಿಯಾಲಜಿ ಆಗಲಿ, ಎಕನಾಮಿಕ್ಸ್ ಆಗಲಿ, ಆಯುರ್ವೇದ ಆಗಲಿ ಅಥವಾ ಮೆಡಿಸಿನ್ ಆಗಲಿ ಎಲ್ಲವನ್ನೂ ಒಳಗೊಂಡಿರುತ್ತೆ. ಪಾಲಿಟಿಕ್ಸ್ ಆಗಲಿ, ಕರ್ತವ್ಯ ಆಗಲಿ ಎಲ್ಲವನ್ನು ಒಳಗೊಂಡಿರುತ್ತೆ. ಅದನ್ನು ಕೇವಲ ದೇವತಾ ಪೂಜೆಗೆ ಮಾತ್ರ ಸೀಮಿತಗೊಳಿಸದೆ ಬಹಳ ವಿಶಾಲವಾಗಿದೆ. ಅದನ್ನು ನಾನು ಬಿಟ್ಕೊಡ್ಕೂಡುದು, ಅದರ ಮೂಲಕ್ಕೆ ನಾನು ಹಿಡಿದುಕೊಳ್ಬೇಕು ಅನ್ನುವಂತಹದ್ದನ್ನ ನಿಮ್ಮ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಸಾಧ್ಯವಾಗಿದ್ದಾದರೆ ನನ್ನ ಮತ್ತು ಮಹೇಶ್ ಜಿ ಮತ್ತು ನಮ್ಮ ಈ ಸತ್ಸಂಗದ ಎಲ್ಲರ ಪ್ರಯತ್ನ ಸಫಲ ಅಂತ ಹೇಳ್ತಾ ಈ 1.25 ಗಂಟೆಯ ನನ್ನ ವಿಚಾರವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಓಂ ಸ್ವಸ್ತಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಬಹಳ ಅದ್ಭುತವಾಗಿ ನಮ್ಮ ಉದ್ದೇಶ ಇತ್ತು ಅಂತ ನಾ ಹೇಳಬಲ್ಲೆ ಗುರುಗಳೇ. ಈಗ ಯಾರಿಗೆ ಏನ್ ಸಂದೇಶ ಮುಟ್ಟಬೇಕಾಯ್ತು ಆ ಸಂದೇಶ ಸ್ಪಷ್ಟವಾಗಿ ಮುಟ್ಟಿದ್ದು ಅಂತ ನಾ ಹೇಳಬಲ್ಲೆ ಗುರುಗಳೇ. ಎಲ್ಲರ ಪರವಾಗಿ ನಾನು ಹೇಳ್ತೀನಿ. ಬಹಳ ಧನ್ಯವಾದಗಳು. 5 ನಿಮಿಷ ಸಮಯಾವಕಾಶ ಇದೆ. ಹಾ ಗುರುಗಳೇ. ಈ ನಮ್ಮ ಗುಂಪಲ್ಲಿ ಶ್ರೋತೃ ವರ್ಗದಲ್ಲಿ 40 ವಯಸ್ಸಿಗಿಂತ ಕಡಿಮೆ, 12 ವಯಸ್ಸಿಗಿಂತ ಜಾಸ್ತಿ ಇರುವಂಥವರು ಇವತ್ತಿನ ವಿಷಯದ ಬಗ್ಗೆ ಸಂದೇಹ ಅಂತ ಏನಾದರೂ ಆದ್ರೆ ಕೇಳಬಹುದು. ದಯವಿಟ್ಟು ಅವರಿಗೆ ಅನ್ಮ್ಯೂಟ್ ಮಾಡೋದಕ್ಕೆ ಅವಕಾಶ ಕೊಡಿ. ಪ್ರಶ್ನೆ ಇವತ್ತಿನ ವಿಷಯದ ಬಗ್ಗೆ ಮಾತ್ರ ಇರಲಿ, ಸ್ಪಷ್ಟವಾಗಿರಲಿ. ಅಂದಾಜು ಪ್ರಶ್ನೆ ಬೇಡ. ಪ್ರಶ್ನೆ ಕೇಳುವವರು ಅನಿವಾರ್ಯವಾಗಿ 40ರ ಒಳಗಡೆ ಇರಬೇಕು. ಇಲ್ಲಿ ಬಹಳಷ್ಟು ಹೆಸರುಗಳನ್ನು ಕಾಣ್ತಾ ಇದೆ ನನಗೆ. 40ರ ಕೆಳಗಡೆ ಸಮರ್ಥ ಶೆಟ್ಟಿ, ರೇಣುಕಾ, ವೈಷ್ಣವಿ, ವೈಭವಿ, ರಚನಾ, ಯಾರು ಕೇಳಬಹುದು. 40ರ ಕೆಳಗಡೆ ಇರುವಂತವ್ರು. ಪ್ರಶ್ನೆಗಳು ಅಂತಿದ್ರೆ ಇದು ಪ್ರಶ್ನೆ ಅಂತ ಅಲ್ಲ. ಹಾ, ನಾನು ಎಷ್ಟೋ ವರ್ಷದಿಂದ ಶಿಕ್ಷಾವಲಿ, ಭೃಗುವಲಿ, ಬ್ರಹ್ಮಾನಂದವಲಿ ಕಲ್ತ್ಕೊಂಡಿದ್ದೆ. ಅದು ಇವತ್ತು ನೀವು ಅರ್ಥ ಹೇಳಾದ್ಮೇಲೆ ನಂಗೆ ಅರ್ಥ ಆಯ್ತು. ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಗಳೇ, ಧನ್ಯವಾದಗಳು. ಸಂತೋಷ. ಹಿಮಾಂಶು, ಸಮರ್ಥ, ಶಮಂತ್ ಜೋಶಿ, ತುಂಬಾ ಜನ ಇದ್ದಾರೆ. ಪ್ರಶ್ನೆ ಕೇಳುವಂಥವ್ರು ಕೇಳಬಹುದು. 18ರ ಕೆಳಗಡೆ ತೇಜಸ್ ಜಮದಗ್ನಿ, 17 ವರ್ಷ. ಮಹಿಮಾ, ಮನೀಷಾ ಕೇಳಬಹುದು. ಮಹೋದಯ, ಹಾ, ನಂಗೊಂದು ಡೌಟ್ ಇತ್ತು. ಕೇಳಿ. ಇದು
ನನ್ನ ಜೀವನ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿದ್ರಿ. ಸೊ ಹಂಗಿದ್ರೆ ನಮ್ಮ ಜೀವನ ಅಂತ ಹೇಳಿದ್ರೆ ನಮ್ದು ಅಂತ ಹೇಳ್ತಿರ್ತೀವಲ್ವಾ, ಇನ್ನ ಅದು ನಂದು ನಮ್ದು ಏನ್ ಡಿಫ್ರೆನ್ಸ್ ಆಗತ್ತಾ ಆ ಕಾಂಟೆಕ್ಸ್ಟ್ ಅಲ್ಲಿ? ಇಲ್ಲಿ ನಮ್ಮದು ಅಂತ ಹೇಳುವಾಗ ತಂದೆ ತಾಯಿ, ಕುಟುಂಬದವರು, ಸಮಾಜದವರು, ಶಿಕ್ಷಣ ವರ್ಗ ಎಲ್ಲವನ್ನು ಸೇರಿಸಿಕೊಂಡು ಹೇಳಿರುವಂತಹದ್ದು. ಆದ್ರೆ ಅವಾಗ ಎಲ್ಲಾರನ್ನು ಸೇರಿಸ್ಕೊಂಡ್ರು ನಾವು ಆ ನಮ್ದ್ರಲ್ಲಿ ಇರ್ತೀವಲ್ವಾ? ಇವಾಗ ನನ್ನ ಜೀವನ ಇವತ್ತಿನ ಹಂತಕ್ಕೆ ರೂಪವಾಗುವುದಕ್ಕೆ, ಇವತ್ತು ನಾನೇನಿದ್ದೀನೋ ಹಾಗಿರೋದಕ್ಕೆ ಅವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆದ್ರಿಂದ ಅವರ ಕಾಂಟ್ರಿಬ್ಯೂಷನ್ ಮರೆತು ಬಿಟ್ಟು ನಾನು ಮಾತ್ರ ನನ್ನ ಜೀವನ ಅಂತ ಹೇಳೋದು ತಪ್ಪು ಅನ್ನೋದು ನನ್ನ ಉದ್ದೇಶ. ನಾವು ಟೀಮ್ ಅಲ್ಲಿ ಎಲ್ಲರೂ ಕರೆಕ್ಟಾಗಿ ಕ್ರಿಕೆಟ್ ಆಡಿದ್ರೆ ತಾನೇ ಗೆಲ್ಲೋದಕ್ಕೆ ಸಾಧ್ಯ. ನಾನು ಒಬ್ಬನೇ ನನ್ಗೆ ಬ್ಯಾಟಿಂಗ್ ಸ್ಟೈಲ್ ಹೇಗಿದೆ ಹಾಗೇ ಆಡ್ತೀನಿ ನಾನು, ನನ್ನ ಬೌಲಿಂಗ್ ಸ್ಟೈಲ್ ಹೇಗಿದೆ ಹಾಗೇ ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಟೀಮ್ ಗೆಲ್ಲೋದಿಲ್ಲ. ಮನುಷ್ಯ ಸಮಾಜ ಜೀವಿ ತಾನೆ, ಸಂಘ ಜೀವಿ ತಾನೆ, ಒಬ್ಬನೇ ಇರೋದಕ್ಕಾಗೋದಿಲ್ಲ ತಾನೆ ಮನುಷ್ಯನಿಗೆ. ಇದು ನನ್ನ ಮಾತಿನ ಉದ್ದೇಶ. ಸರಿ ಆಯ್ತಾ ಪುಟಿ? ಗುಡ್. ಮತ್ತೆ ನಮಸ್ಕಾರ ಸರ್. ನಮಸ್ತೆ. ದೇವತಾ ಆರಾಧನೆ ಮಾಡದಲೆ ನಮ್ಮ ಕರ್ತವ್ಯ ಅಥವಾ ಸ್ವಧರ್ಮ ಪರಿಪಾಲನೆ ಮಾಡುವುದರಿಂದ ನಮಗೆ ಉನ್ನತಿ ಅಥವಾ ಮೋಕ್ಷಕ್ಕೆ ದಾರಿ ಸಿಗಬಹುದಾ? ಇಲ್ಲಿ ನಾನೇನ್ ಹೇಳಿದೆ ಅಂದ್ರೆ, ನಾನು ದೇವತಾರಾಧನೆ ಮಾಡದೆ ಧಾರ್ಮಿಕನಾಗಿರಬಹುದು ಅಂತ ಹೇಳಿದೆ ಹೊರತು ಮೋಕ್ಷ ಸಿಗುತ್ತದೆ ಅಂತ ಹೇಳಲಿಲ್ಲ. ಓಕೆ. ಆಮೇಲೆ ನೀವು ಸ್ವಧರ್ಮ ಅಂತ ಪದ ಬಳಸಿದ್ರಿ. ಆ ಸ್ವಧರ್ಮದಲ್ಲಿಯೇನೆ ದೇವತಾರಾಧನೆ ಅನ್ನುವಂತಹದ್ದು ಒಂದು ವಿಭಾಗವಾಗಿ ಬಂದು ಕೊಡುತ್ತೆ. ಸರಿ ಸರ್. ನಾನು ಧಾರ್ಮಿಕನಾಗಿರ್ಬೋದು ಅಂದ್ರೆ ಏನ್ ಪಾಯಿಂಟ್ ಏನು ಅಂದ್ರೆ, ನಾನು ಈ ದೇವತೆ ಪೂಜೆ ಮಾಡದೇ ಇದ್ರೆ ನಾನು ಧರ್ಮ ಬಾಹಿರನಾಗೋದಿಲ್ಲ. ಧರ್ಮದ ಚೌಕಟ್ಟಿನಲ್ಲಿಯೇ ಇರ್ತೇನೆ, ಆದ್ರೆ ಪೂಜೆ ಮಾಡ್ತಿಲ್ಲ, ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೇನೆ ಅಂತಾಗತ್ತೆ. ಇಷ್ಟು ಮಾತ್ರದಿಂದ ಮೋಕ್ಷ ಅಪೇಕ್ಷಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಭಗವಂತನ ವರಗಳನ್ನು ಅಪೇಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಏನ್ ಫಿಕ್ಸ್ ಆಗಿದೆ ಅದನ್ನು ಅನುಭವಿಸ್ತಾ ನಾನು ಖುಷಿಯಾಗಿದ್ದೇನೆ ಅದ್ರ ಜೊತೆಗೆ ಅಂದ್ರೆ ತೊಂದರೆ ಇಲ್ಲ. ಆಯ್ತು ಸರ್. ಹೇಳಿ ಸರ್, ನೀವು ಗೋತ್ರ ಅಂತ ಎಲ್ಲ ಹೇಳಿದ್ರಲ್ಲ, ಆದ್ರೆ ವಸುದೈವ ಕುಟುಂಬಕಂ ಅಂತ ಹೇಳಿದಾಗ ಎಲ್ಲಾರು ಒಂದೇ ಅಂತ ಹೇಳಿದಾಗ ಇದನ್ನು ಕನ್ಸಿಡರ್ ಮಾಡ್ಬೇಕಾ? ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ ಇಡೀ ಭೂಮಂಡಲವನ್ನೇ ನನ್ನ ಕುಟುಂಬವಾಗಿ ನೋಡ್ತೇನೆ ಅಂತ ಅರ್ಥ. ನನ್ನ ಅಪ್ರೋಚ್ ಹೇಗಿರುತ್ತೆ ಅಂದ್ರೆ ಕುಟುಂಬದ ಥರ ಇರುತ್ತೆ, ಕುಟುಂಬದಂತೆ ನೋಡುತ್ತೇನೆ ಎಲ್ಲರನ್ನು. ಇದರರ್ಥ ನನ್ನ ಗೋತ್ರಗಳನ್ನ, ನನ್ನ ವರ್ಣಾಶ್ರಮಗಳನ್ನ ಬಿಟ್ಟುಬಿಡ್ತೇನೆ ಅಂತಲ್ಲ. ಈಗ ಸಮಾಜದ ಆಯಾಮಗಳು ಬಹಳಷ್ಟು ಇರ್ತದೆ. ನಾನು ಒಬ್ಬ ವ್ಯಕ್ತಿಯಾಗಿಯೂ ಇರ್ತೇನೆ, ಜೊತೆಗೆ ಸಮಾಜದ ಪ್ರತಿನಿಧಿಯಾಗಿಯೂ ಇರ್ತೇನೆ. ವ್ಯಕ್ತಿಯಾಗಿದ್ದಾಗ ನಾನೇನಿದ್ದೀನೋ, ನನ್ನ ಗೋತ್ರ, ನನ್ನ ವರ್ಣ, ನನ್ನ ಮನೆ, ನನ್ನ ಕುಟುಂಬ, ಮನೆತನ, ಅದು ನಾನು. ಸಮಾಜದ ಪ್ರತಿನಿಧಿಯಾಗಿದ್ದಾಗ ನಾನು ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಸಮಾಜ ರೂಪದಲ್ಲಿರ್ತೇನೆ. ಈ ಎರಡು ಒಟ್ಟೊಟ್ಟಿಗೆ ಇರ್ತೇನೆ. ಅವೆರಡರನ್ನ ನಾನು ಮ್ಯಾನೇಜ್ ಮಾಡೋದೇನಿದೆ ಅದುವೇ ಜೀವನದ ಕಲೆ. ನಮಸ್ಕಾರ ಗುರುಗಳೇ. ನಮಸ್ತೆ. ಇದು ನನ್ನ ಮಕ್ಕಳಿಗೆ ಬಹಳ ದೊಡ್ಡ ವಿಷಯ ಆಯ್ತು. ಒಂದೇ ಕ್ಲಾಸ್ ನಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ನಮಗೆ ಅನಿಸ್ತಾ ಇಲ್ಲ. ಇದನ್ನ ಪಾರ್ಟ್ ಮಾಡಿ ಸ್ವಲ್ಪ ಕಂಟಿನ್ಯೂ ಮಾಡಬಹುದೇ? ಯಾಕಂದ್ರೆ ಇದು ಫೀಡ್ಬ್ಯಾಕ್ ಕೇಳ್ಕೊಳ್ಳಿ. ಕೇಳ್ತಾ ಇದ್ದೀನಿ. ಅಲ್ಲ ಸರ್, ನಮಗೂ ಆಕ್ಚುಲಿ ಇದೇ ಉದ್ದೇಶನೇ ಇದೆ. ಇದು ಪ್ರಾಕ್ಟಿಕಲ್ ಆಗಿ ಒಂದು ಇದನ್ನ ನೋಡೋಣ ಅಂತ ಹೇಳಿ ನಾವು ಶುರು ಮಾಡಿದ್ದು. ಈಗ ನನಗ್ ಕಂಡ ಮಟ್ಟಿಗೆ ಇದು ಬಹಳಷ್ಟು ಅದ್ಭುತವಾದಂತ ಪ್ರತಿಕ್ರಿಯೆ ಬಂತು ನಮ್ಗೆ ಇವತ್ತ. ಹಿಂಗಾಗಿ ನಮಗ ಇನ್ನೂ ಮುಂದುವರ್ಸ್ಬೇಕನ್ನೋ ಇಚ್ಛೆ ಡೆಫಿನೆಟ್ಲಿ ಇದೆ.
ಇದನ್ನ ನಾವು ಮುಂದೆ ನಾವು ಬರುವಂತ ದಿನಗಳಲ್ಲಿ ನಿಮ್ಗೆ ತಿಳಿಸ್ತೀವಿ. ಅವಾಗೂ ಕೂಡ ಇದೆಲ್ಲ ಇವತ್ತೇನ್ ಜಾಯ್ನ್ ಆದವರು ಎಲ್ಲ ಕೂಡ ಜಾಯ್ನ್ ಆಗ್ಬಹುದು. ನಮ್ಮ ಗುರುಗಳ ಪಾಠನ ಕಂಟಿನ್ಯೂಸ್ ನಾವಂತೂ ಎಂಜಾಯ್ ಮಾಡ್ತಾ ಇದ್ದೇವೆ ಗುರುಗಳ ಪಾಠನ. ನಮ್ಮ ಹುಡುಗರಿಗೂ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಶುರು ಮಾಡಿದ್ದು. ಸೊ ಅಕಸ್ಮಾತ್ ಅವ್ರೇನಾದ್ರೂ ಹಿಂಗ್ ಫೀಡ್ಬ್ಯಾಕ್ ಕೊಟ್ಟು ನಾವು ಇನ್ನೂ ಮತ್ತೆ ಬಂದು ಸೇರ್ತೀವಿ ಅಂದ್ರೆ ನಾವು ಪ್ರತಿದಿನಾನು ಕ್ಲಾಸ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ಎಲ್ಲ ಆರಂಭಿಕದಲ್ಲಿ ಪರವಾಗಿಲ್ಲ, ಯಾಕಂದ್ರೆ ಅವರಿಗೆ ವಿಚಾರ ತಲೆಯಲ್ಲೂ ಹೋಯ್ತು. ಈಗ 33 ಕೋಟಿ ದೇವತೆಗಳಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಅಲ್ಲಿ ಮತ್ತೆ, ಯಾಕಂದ್ರೆ ಅಷ್ಟನ್ನ ಅವ್ರನ್ನು ವಿವರ ಈ ಕಾರ್ಯಕ್ರಮ ಒಂದರಲ್ಲಿ ಕೊಡೋದಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ಒಂದು ಹಂತಗಳನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಸ್ವಲ್ಪ ಸರಿಯಾಗಿ ಅರ್ಥ ಆಗ್ಬೋದು, ನಮಗೂ ಅರ್ಥ ಆಗ್ಬೋದು. ಯಾಕಂದ್ರೆ ನಮಗೂ ಯಾರು ತಿಳಿಸಿಲ್ಲ ಸಣ್ಣವರಿದ್ದಾಗ. ನನಗೀಗ 55 ವರ್ಷ. ಅದಕ್ಕೆ ಸರ್, ಗುರುಗಳು ನಾವು ಇದನ್ನ ಬಂದಾಗುತ್ತೆ. ಕಲೀಲಿಕ್ಕೆ ತಮ್ಮ ಜೀವನನೇ ಮುಡುಪಾಗಿಟ್ಟಾರ. ಅವ್ರ ಜೀವನದೊಳಗೆ ಕಲ್ತದಿನಾಲ ಇಲ್ಲ ಇಲ್ಲ ಇಲ್ಲ, ನಾವು ನಮ್ಗೆ ಸಿಗದೆ ಇರೋದನ್ನ ನಮ್ಮ ಮಕ್ಳಿಗಾದ್ರೆ ಸಿಗ್ಲಿ ಅಂತ. ಎಸ್, ಅದೇ ಉದ್ದೇಶ ನಮ್ದು. ಹ್ಮ್. ಅದೇ ಉದ್ದೇಶ ನಮ್ಮ ಇರೋದು. ನಮ್ದು ಉದ್ದೇಶ ಸಾರ್ಥಕ ಆಯ್ತು ಅಂತ ನಾನು ಅನ್ಕೋತೀನಿ. ಇನ್ನು ಮುಂದೆ ಇದು ನಡೀತಾ ಬಂದ್ರೆ ಇನ್ನೂ ಹೆಚ್ಚು ಸಾರ್ಥಕ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ತೆ ಗುರುಗಳೇ, ನಂದೊಂದು ಫೀಡ್ಬ್ಯಾಕ್ ಇತ್ತು. ಗುರುಗಳೇ ನಮಸ್ಕಾರ. ಹೇಳಿ. ಒಂದು ಇದು ಹೇಳ್ಬೇಕಾಯ್ತು. ಏನಂದ್ರೆ ನೀವು ಇದನ್ನ ಆಂಗ್ಲ ಭಾಷೆಯಲ್ಲಿ ಮಾಡಕ್ಕಾಗತ್ತಾ ಅಂತ. ನಮ್ಮ ಇಲ್ಲಿ ಎಷ್ಟೊಂದ್ ಜನ ಬೇರೆ ಭಾಷೆಯವರು ಇದ್ದಾರೆ, ಕನ್ನಡದವ್ರು ಬಿಟ್ರೆ ಇಲ್ಲ ಎಸ್ಪೆಷಲಿ. ಸೊ ಅವ್ರಿಗೆ ಅನುಕೂಲ ಆಗತ್ತೆ, ಅವ್ರನ್ನು ಇದಕ್ಕೆ ಸೇರಿಸ್ಕೊಬಹುದು ಮಕ್ಳನ್ನ. ಮಾಡ್ಬೋದು. ಅದಕ್ಕೆ ನಾನು ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ನಾನು ರೆಡಿ ಅಂತ ಯಾವಾಗ ಅನ್ಸುತ್ತೆ ಅವತ್ತು ನಿಮ್ಗೆ ಹೇಳ್ತೀನಿ. ಮಾಡ್ಬೋದು, ಸ್ವಲ್ಪ ಸಮಯ ಕೊಡಿ. ಗುರುಗಳೇ, ಆಯ್ತು. ಏನಿಲ್ಲ ಗುರುಗಳೇ, ಹ್ಮ್. ತಾವೀಗ ಮಾಡಿದಿರಲ್ಲ ನೋಟ್ಸ್, ಇದನ್ನ ಹ್ಮ್. ಸ್ಲೈಡ್ಸ್ ತರ, ಈಗ ಪ್ರೆಸೆಂಟೇಶನ್ ಸ್ಲೈಡ್ಸ್ ತರ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಬರೆದ್ರೆ ಅರ್ಥ ಆಗತ್ತೆ. ಕರೆಕ್ಟ್ ಕರೆಕ್ಟ್. ಒಬ್ರು ಯಾರೋ ಅಮ್ಮ ಇವಾಗ ಫೀಡ್ಬ್ಯಾಕ್ ಹೇಳ್ತಾ ಇದ್ರು, ದಯವಿಟ್ಟು ಏನು ಹೇಳಿ. ನಮಸ್ತೆ ಮಹೋದಯ. ನಮಸ್ತೆ. ಅಂದ್ರೆ ಎಷ್ಟು ಫಾಸ್ಟ್ ಆಗಿ ನಿಮ್ದು ಹೇಳಿದ ವಿಷಯಗಳು ರೀಚ್ ಆಯ್ತು ಅನ್ನೋದಕ್ಕೆ ಒಂದು ಫೀಡ್ಬ್ಯಾಕ್ ಕೊಡ್ಬೇಕಿತ್ತು. ನನ್ ಮಗಳು ಅವಳು ಹೇಳ್ತಾ ಇದ್ಲು, ವಾಲ್ ಪೇಪರ್ ನಲ್ಲಿ ನಂದು ಇದ್ರಲ್ಲಿ ಮೈ ಲೈಫ್ ಮೈ ಚಾಯ್ಸ್ ಅಂತ ಹಾಕೊಂಡಿದ್ದೆ. ಹೌದು, ಈಗ ಗುರುಗಳು ಹೇಳಿದ್ರಲ್ವಾ, ನಮ್ಮ ಜೀವನ ಅಂತ ಹೇಳಿದ್ರು, ನಂದು ಅಲ್ಲ ಅಂತ. ಹಾಗಾಗಿ ನಾನೀಗ ಹೋಗಿ ಬದಲಾಯಿಸ್ಕೊಳ್ತೀನಿ ಅದನ್ನ ಅಂತ ಹೇಳಿದ್ಲು. ವೆರಿ ಗುಡ್, ವೆರಿ ಗುಡ್. ಅಪ್ರಿಶಿಯೇಬಲ್, ಅಪ್ರಿಶಿಯೇಬಲ್. ವೆರಿ Yes. ಗುಡ್. ಹಾಗಾಗಿ ಇಂಥದ್ದು ಇನ್ನೂ ಹಾಗೆ ಕಂಟಿನ್ಯೂ ಆಗ್ಲಿ ಅನ್ನೋದು. ನಾನ್ ನಿಮ್ಮ ರೆಗ್ಯುಲರ್ ಭಾಗವತ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತೇನೆ. ಲೈವ್ ಆಗ್ಲಿಲ್ಲ ಆದ್ರೂ ಕೂಡ ಇದನ್ನ ರೆಕಾರ್ಡೆಡ್ ಸೆಷನ್ಸ್ ಅವಳು ನನ್ನೊಟ್ಟಿಗೆ ಕುತ್ಕೊಂಡು ಕೇಳಲಿ ಅನ್ನೋದಕ್ಕೋಸ್ಕರ ನಾನು ಬೆಳಿಗ್ಗೆ ಅದನ್ನ ಕೆಲಸ ಮಾಡ್ಬೇಕಾದ್ರೆ ಹಾಗೆ ಪ್ಲೇ ಮಾಡ್ತಾ ಇರ್ತೇನೆ, ಅವಳು ಕೇಳಲಿ ಅಂತ ಹೇಳಿ. ಅದು ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದು ನನಗೆ ಗಮನಕ್ಕೆ ಬರ್ತಾ ಇದೆ. ಧನ್ಯವಾದ. ತುಂಬಾ ಸಂತೋಷ, ತುಂಬಾ ಸಂತೋಷ. ಗುರುಗಳು, ಈಗ ಅವ್ರು ಕೇಳಿದ್ರಲ್ಲ ಇದು ಇಂಗ್ಲಿಷ್ ಅಲ್ಲಿ ಆದ್ರೆ ಪರವಾಗಿಲ್ಲ ಅಂತ ಹೇಳಿ, ಇದ್ರದ್ದು ಈ ರೆಕಾರ್ಡಿಂಗ್ ಜೊತೆಗೆ ನಾನು ಒಂದು AI ಕಂಪ್ಯಾಟಿಬಿಲಿಟಿ ಇಟ್ಟಿದ್ರಿ ಗುರುಗಳು. ಇದಕ್ಕೆ ಅದು ನೀವು ಹೇಳಿದ ಮಾತುಗಳನ್ನ ಜಿಸ್ಟ್ಗಳನ್ನ ತೆಗೆದುಕೊಂಡು ಅದು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ನಲ್ಲೇ ಕೊಡ್ತದೆ. ಅದು ನನಗೆ ಬರ್ತದೆ ಕಾಪಿ, ಅದು ಮೇಲ್ ಬರ್ತದೆ. ಬೇಕಾದ್ರೆ ಅದನ್ನ ನಾನು ಶೇರ್ ಮಾಡ್ಕೋಬಹುದು ಈ ಉಳಿದವರಿಗೆ. ಒಳ್ಳೇದು ಒಳ್ಳೇದು. ಆದ್ರೆ ಅದನ್ನ ಒಂದ್ ಬಾರಿ ಕ್ರಾಸ್ ವೆರಿಫೈ ಮಾಡಬೇಕು. ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ತಪ್ಪುಗಳಾಗೋ ಸಾಧ್ಯತೆ ಇರುತ್ತೆ. ಮಹೇಶ್ ಸರ್, ನೋಡೋಣ. ಹಾ, ಹೇಳಿ ಸರ್. ಹೇಳಿ. ಇಟ್ ವಿಲ್ ನಾಟ್ ಬಿ ಲೈವ್ ಸೆಷನ್. ಲೈವ್ ಸೆಷನ್ ಇದ್ರೆ ಚೆನ್ನಾಗಿರುತ್ತೆ. ಗುರುಗಳು ಕೂತು ಪಾಠ ಮಾಡೋದು, ರೆಕಾರ್ಡಿಂಗ್ ಕೇಳೋದು until ನೀವು ಆ ಲೈನ್ ಅಲ್ಲಿ ಇದ್ರಾಗ ನಿಮ್ಗೆ ಅರ್ಥ ಆಗ್ತದೆ ಹೊರತು ಎದುರುಗಡೆ ಕೂತ್ಕೊಂಡು ಕೇಳೋದು, ದಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. NTPC ಇಂದ ಶ್ರೀನಿವಾಸ್ ಅವರು ಜಾಯ್ನ್ ಆಗಿದ್ದಾರೆ. ಇವರು ತುಂಬಾ ತಿಳ್ಕೊಂಡಂತವ್ರು. ಶ್ರೀನಿವಾಸ್ ಅವರೇ, ಫೀಡ್ಬ್ಯಾಕ್ ಕೊಡ್ತೀರಾ? ಇದೀರಾ ಆನ್ಲೈನ್ ಅಲ್ಲಿ? ನಮಸ್ಕಾರ, ನಾನು ಲೈವ್ ಇದ್ದೇನೆ. ಬಹಳ ಚೆನ್ನಾಗಿತ್ತು. ಅವರೊಬ್ರು ಫೀಡ್ಬ್ಯಾಕ್ ಕೊಟ್ರಲ್ಲ, ಆ ತರಹ ಇಂಗ್ಲಿಷನು ಇದ್ರೆ ನಮ್ಮಲ್ಲಿ ಬಹಳ ಜನರಿಗೆ ಇದು ಅನುಕೂಲ ಆಗತ್ತೆ. ನಾನು ಅದೇ ಇವತ್ತು 5:20 ಆಯ್ತು ನಾನು ಜಾಯ್ನ್ ಆಗೋ ಹೊತ್ತಿಗೆ. ಸ್ಟಾರ್ಟಿಂಗ್ ಅಲ್ಲಿ ಇದಾಯ್ತು, ಬಟ್ ಪೂರ್ತಿ ನಾನು ಕೇಳಿದೆ. ಬಹಳ ಚೆನ್ನಾಗಿ ಬಂತು ಕಾರ್ಯಕ್ರಮ. ಬೇರೆ ಕಡೆ ಕೇಳ್ತಾ ಇದ್ದೆ, ನೀವು ಅದನ್ನೆಲ್ಲ ಸಂಕ್ಷೇಪವಾಗಿ ಒಂದ್ ಕಡೆ ಪೂರ್ತಿ ಎಲ್ಲಾ ಸೇರಿಸಿ ಅದ್ಭುತವಾದ ಕಾರ್ಯಕ್ರಮ ಬಂತು. ಸಂತೋಷ ಸಂತೋಷ. ಅದು ಇಂಗ್ಲಿಷ್ ಮಾಡೋದಕ್ಕೆ ನನ್ನ ಕಡೆಯಿಂದನೂ ಏನಾದ್ರು ಸಹಾಯ ಬೇಕು ಅಂತಂದ್ರೆ ನೀವು ನಮ್ಮ ಸತ್ಸಂಗ ಜಾಯ್ನ್ ಆಗಿ, ನಾನು ಹೆಲ್ಪ್ ಮಾಡಕ್ಕೆ ತಯಾರಿದ್ದೇನೆ. ಶ್ರೀನಿವಾಸ್ ಅವರೇ, ನಮ್ಮ ಸತ್ಸಂಗ ಜಾಯ್ನ್ ಆಗಿ ಮಹೇಶ್ ಜಿ ಜೊತೆಗೆ ಸಂಪರ್ಕದಲ್ಲಿರಿ. ನೀವು ಇವಾಗ ರಿಟೈರ್ಡ್ ಆಗಿರೋದ್ರಿಂದ ನಮ್ಮ ಸಂಘಕ್ಕೆ ಒಂದು ಹೆಚ್ಚು ಬಲ ಬಂದಂತಾಗುತ್ತೆ ಸತ್ಸಂಗಕ್ಕೆ. ಖಂಡಿತ. ಭಾಗವತ ನಡೆಸ್ತಾ ಇದ್ದೀವಿ ಇವಾಗ. ಆಗ್ಲಿ. ಸರಿ ಸರಿ. ನಮಸ್ಕಾರ. ನಮಸ್ಕಾರ.